ನಂದಗೋಕುಲದಲ್ಲಿ ನೃತ್ಯ ಮಾಡಿದರು. ನಾವು ಅವರ ಹಾಡನ್ನು ಕೇಳಿಕೊಂಡು ಮಾನಸಿಕವಾಗಿ ನೃತ್ಯ ಮಾಡಿದೆವು. ನಮಗೆ ಇಲ್ಲಿ ನೃತ್ಯ, ಭಗವಂತನ ನಾಮ ಹೇಳಿ ನೃತ್ಯ ಮಾಡೋ ಅಭ್ಯಾಸ ಈ ದಕ್ಷಿಣ ಭಾರತದವರಿಗಿಲ್ಲ. ಸ್ವಲ್ಪ ನಾಚಿಕೆ ಆಗ್ತದೆ. ಅಂದರೆ ಪಕ್ಕದವರು ಏನು ತಿಳ್ಕೊಳ್ತಾರೇನೋ ಅಂತ. ಹಾಗಂತ ಸಂಜೆ ಹೊತ್ತಲ್ಲಿ ಅಂಗಡಿಯ ಮುಂದೆ ನಿಂತು ಪಾನಿಪುರಿ ತಿನ್ನುವಾಗ ನಾಚಿಕೆ ಆಗಲ್ಲ. ಸಂಧ್ಯಾಕಾಲ ಭಜನೆ ಮಾಡಬೇಕು, ಸಂಧ್ಯಾವಂದನೆ ಮಾಡಬೇಕು, ಯಪ್ಪ ಹೋಟೆಲಿಗೆ ಹೊಕ್ಕಿದ್ದಾನಲ್ಲ ಅಂತ ಜನ ಏನು ತಿಳ್ಕೊಳ್ತಾರೆ ಅದು ನಾಚಿಕೆ ಆಗಲ್ಲ. ಹೋಟೆಲಿಗೆ ಹೋಗಿ ತಿನ್ನುವಾಗ ನಾಚಿಕೆ ಆಗಲ್ಲ. ಯಜ್ಞಯಾಗಾದಿಗಳಿಗೆ, ಕ್ಷೇತ್ರಗಳಿಗೆ ಹೋಗುವಾಗ ಭಾರತೀಯ ವೇಷಭೂಷಣದಲ್ಲಿ ಹೋಗಬೇಕು, ವೈದಿಕ ವೇಷಭೂಷಣದಲ್ಲೇ ಹೋಗಬೇಕು. ಅದನ್ನು ತಪ್ಪಿದ್ರೆ ನಾಚಿಕೆ ಪಡಬೇಕು, ಅದರಲ್ಲಿ ನಾಚಿಕೆ ಆಗಲ್ಲ. ಅನೇಕ ವಿಷಯಗಳ ಬಗ್ಗೆ ನಾಚಿಕೆ ಪಟ್ಟುಕೊಳ್ಬೇಕು, ಅದ್ರ ಬಗ್ಗೆ ಆಗಲ್ಲ. ಆದರೆ ಭಗವಂತನ ಶ್ಲೋಕ ಹೇಳು, ಭಜನೆ ಹೇಳು, ನೃತ್ಯ ಮಾಡು, ಅದನ್ನು ನಾಚಿಕೆ ಆಗುತ್ತೆ. ತಿಲಕ ಇಟ್ಕೊಳ್ಳಿಕ್ಕೆ ನಾಚಿಕೆ ಆಗುತ್ತೆ, ಶಿಖೆ ಇಟ್ಕೊಳ್ಳಿಕ್ಕೆ ನಾಚಿಕೆ ಆಗ್ತದೆ, ಉತ್ತರೀಯವನ್ನು ಹಾಕ್ಕೊಳ್ಳಿಕ್ಕೆ ನಾಚಿಕೆ ಆಗ್ತದೆ ಅಲ್ವಾ? ಅದೇ ಎಲ್ಲ ಉಲ್ಟಾ. ಆದರೆ ಅನ್ಯಮತೀಯರಿಂದ ಕಲ್ತ್ಕೊಳ್ಬೇಕು ನಾವು. ಟೊಪ್ಪಿ ಹಾಕ್ಲಿಕ್ಕೆ ನಾಚಿಕೆ ಮಾಡ್ಕೊಳ್ಳಲ್ಲ, ನಮಾಜ್ ಮಾಡ್ಲಿಕ್ಕೆ ನಾಚಿಕೆ ಮಾಡ್ಕೊಳ್ಳಲ್ಲ, ಶಿಲುಬೆ ಹಾಕ್ಲಿಕ್ಕೆ ನಾಚಿಕೆ ಮಾಡ್ಕೊಳ್ಳಲ್ಲ. ನಾವು ಹನೆಯಲ್ಲೊಂದು ತಿಲಕ ಇಟ್ಕೊಳ್ಳಿಕ್ಕೋ, ಭಸ್ಮ ಧಾರಣೆ ಮಾಡ್ಲಿಕ್ಕೂ ಅದು ಹಚ್ಚಿಟ್ಟು ಭಸ್ಮ ಒರೆಸ್ಕೊಂಡು ಹೋಗೋದು ಆಫೀಸಿಗೆ ಹೋಗೋ ಪುಣ್ಯಾತ್ಮ. ಕಲಿಸ್ಬೇಕು ನಮ್ಮ ಮಕ್ಕಳಿಗೆ, ಶಿಖೆ ಇಟ್ಕೊಳ್ಳಿಕ್ಕೆ ಕಲಿಸ್ಬೇಕು, ಭಸ್ಮ ಧಾರಣೆ ಮಾಡಲಿಕ್ಕೆ. ಅದು ಸ್ವಾಭಿಮಾನದ ಸಂಕೇತ. ಹಿಂದೂ ವೈದಿಕ ಸನಾತನ ಧರ್ಮದಲ್ಲಿ ಹುಟ್ಟಿ ನಾನು ಅದರ ಬಗ್ಗೆ ಅಭಿಮಾನವನ್ನು ಹೊಂದಿಲ್ಲ ಅಂದ್ರೆ ಏನು ಪ್ರಯೋಜನ? ಭಾರತೀಯನಾಗಿ ಭಾರತೀಯತೆ ಬಗ್ಗೆ ನಮಗೆ ಗೌರವ ಇಲ್ಲ ಅಂದ್ರೆ ಏನು ಪ್ರಯೋಜನ? ಇನ್ಯಾರು ಆಚರಿಸ್ಬೇಕು ಅದನ್ನ? ಹರೇ ರಾಮ ಹರೇ ಕೃಷ್ಣ ಪಂಥಕ್ಕೆ ಹೋಗಿ ನೋಡಿ. ಆ ಇಟಲಿಯವರು, ಜರ್ಮನಿಯವರು, ಜಪಾನ್ನವರು, ಫ್ರಾನ್ಸ್ನವರು ಶಿಖೆ ಬಿಟ್ಕೊಂಡು ಉತ್ತರೀಯ ಹಾಕೊಂಡು ಊರ್ಧ್ವಪುಂಡ್ರಗಳು ಹಚ್ಕೊಂಡು ಹೆಂಗೆ ಖುಷಿಯಲ್ಲಿ ನೃತ್ಯ ಮಾಡ್ತಾನೆ, ಎಷ್ಟು ಖುಷಿ ಪಡ್ತಾರೆ. ಹರೇ ರಾಮ್ 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 ಹರೇ 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 ಕೃಷ್ಣ. ಇಂಗ್ಲೀಷಲ್ಲಿ ಅವ್ರಿಗೆ ಪಾಪ ಕನ್ನಡ ಸಂಸ್ಕೃತ ಹೇಳಲಿಕ್ಕೆ ಬರಲ್ಲ, ಎಷ್ಟು ಖುಷಿ ಪಡ್ತಾರೆ. ಆದರೆ ನಾವು ನಾಚಿಕೆ ಪಡ್ತೇವೆ. ಇಲ್ಲ, ಭಗವಂತನ ಹಾಡು ಹೇಳಿ ನೃತ್ಯ ಮಾಡಬೇಕು. ನೃತ್ಯ ಅಂದರೆ ಏನೋ ತುಂಬ ಸಿಸ್ಟಮ್ಯಾಟಿಕ್, ಏನೋ ಕ್ಲಾಸಿಕಲ್ಲೆಲ್ಲ ಕಲ್ತ್ಕೊಳ್ಬೇಕಂತಿಲ್ಲ. ನಮ್ಮ ಶರೀರವನ್ನು ಸ್ವಲ್ಪ ಚಲನೆ ಮಾಡೋದಷ್ಟೇ. ಖುಷಿಯಾದಾಗ ಚಲನೆ ಆಗತ್ತೆ, ಸಂತೋಷವಾದಾಗ ನಮ್ಮಿಂದ ಎರಡು ಪ್ರಕ್ರಿಯೆಗಳು ಸಹಜವಾಗಿ ಹೊರಹೊಮ್ಮುತ್ತೆ. ಒಂದು ಹಾಡು ಹೇಳೋದು, ಇನ್ನೊಂದು ನೃತ್ಯ ಮಾಡೋದು. ಅದು ಮಕ್ಕಳನ್ನು ನೋಡಿ, ತುಂಬ ಖುಷಿಯಲ್ಲಿದ್ದಾನೆ ಅಪ್ಪ ಅಂದರೆ ಏನೋ ಹಾಡು ಹೇಳ್ಕೊಳ್ತಿರ್ತಾನೆ ಅವನ ಪಾಡಿಗೆ. ಬರೀ ಹೇಳ್ಕೊಳ್ಳಿರಲ್ಲ, ಅವನು ಏನೋ ಒಂದು ನೃತ್ಯ ಮಾಡ್ತಾ ಇರ್ತಾನೆ. ಆ ರೀತಿ ಭಗವಂತನಲ್ಲಿ ನಾವು ಖುಷಿ ಪಡುವುದನ್ನು ಕಲಿಬೇಕು ಎಂಬುದಾಗಿ ಹೇಳ್ತೇವೆ. ಲೌಕಿಕ ವಿಷಯ ವಸ್ತುಗಳಲ್ಲಿ ಖುಷಿ ಪಡುವುದು ನಮಗೆ ಗೊತ್ತಿದೆ. ಭಗವಂತನ ನಾಮವನ್ನು ಹೇಳ್ತಾ, ಭಗವಂತನ ಪೂಜೆಯನ್ನು ಮಾಡ್ತಾ, ಭಗವಂತನ ಲೀಲೆಯಲ್ಲಿ ಮೈ ಮರೆಯುವುದನ್ನು ಕಲಿಬೇಕು. ಅದು ನಮ್ಮ ಭವಬಂಧನವನ್ನು ಕಳೀತದೆ, ಪಾಪಕ್ಷಯ ಮಾಡ್ತದೆ. ರಾಮಕೃಷ್ಣರು ಹೇಳಿದ ಹಾಗೆ ಸಂಸಾರಕ್ಕೋಸ್ಕರ ಕೊಡಗಟ್ಟಲೆ ಅಳಲಿಕ್ಕೆ ಗೊತ್ತು ನಮಗೆ. ಭಗವಂತ ನಾಮವನ್ನು ಹೇಳ್ತಾ ಹೇಳ್ತಾ ಸುರಿಸಿದ ಒಂದು ಹನಿ ಕಂಬನಿ ವೈತರಣಿ ನದಿಯನ್ನು ದಾಟಿಸ್ತದೆ ಅಂತ ಹೇಳ್ತಾ ಇದ್ರು. ಹಾಗೆ ಭಗವಂತನಿಗಾಗಿ ಮಾಡುವಂಥದ್ದು ನಾಚಿಕೆ ಬಿಟ್ಟು ಮಾಡಬೇಕು. ಅದರಲ್ಲಿ ಮೇರೇತೋ ಗಿರಿಧರ ಗೋಪಾರ್ ದೂಸರಾನ ಕೋಯಿ ಅಂತ ಹೇಳಿ ನೃತ್ಯ ಮಾಡ್ತಿದ್ಲು ಮೀರಾ. ಆ ರಾಜ ಮನೆತನ ಅದು. ಅವರು ವಿರೋಧ ಮಾಡಿದ್ರು ತುಂಬ, ನೀನೆಂತ ಪಬ್ಲಿಕ್ಕಲ್ಲಿ ಹೋಗಿ ಡ್ಯಾನ್ಸ್ ಮಾಡೋದು ಅಂತ. ಮೀರಾ ಕೇಳಲೇ ಇಲ್ಲ, ಹೋದದ್ದೇ ಮನೇನೇ ಬಿಟ್ಬಿಟ್ಲವಳು. ನೀವು ರಾಜರ ವಂಶ ಆದರೆ ನೀವು ಇಟ್ಕೊಳ್ಳಿ, ನನಗೆ ಬೇಡ, ನನಗೆ ಕೃಷ್ಣ ಬೇಕು ಅಂತ ಕೃಷ್ಣನ ಪಡೆದ್ಲು ಅವಳು ಕೊನೆಗೆ. ಭಗವಂತನಿಗಾಗಿ ನಾವು ಹೇಗೆ ಬದುಕಬೇಕು ಅಂತ ಗೋಪಿಕಾ ಸ್ತ್ರೀಯರಿಂದ ಕಲ್ತ್ಕೊಳ್ಬೇಕು. ಯಥಾವ್ರಜ ಗೋಪಿಕಾನ, ತಮ್ಮ ಮನೆಯಿಂದ ಇರತಕ್ಕಂಥ ವಸ್ತುಗಳನ್ನೆಲ್ಲ ತಂದಿದ್ದಾರೆ, ಪರಸ್ಪರವಾಗಿ ಎರಚಿಕೊಂಡು ನೃತ್ಯವನ್ನು ಮಾಡಿದ್ದಾರೆ, ಸಂತೋಷದ ಸಂಭ್ರಮದ ಆಚರಣೆಯನ್ನು ಮಾಡಿದ್ದಾರೆ, ಮೈ ಮರೆತು ಬಿಟ್ಟಿದ್ದಾರೆ. ಅವರ ಬಡತನವೆಲ್ಲ ಹೋಗಿಬಿಡುತ್ತಂತೆ. ಯಾಕೆ? ಸಾಕ್ಷಾತ್ ಕೃಷ್ಣನೇ ನಂದಗೋಕುಲಕ್ಕೆ ಬಂದ ಮೇಲೆ ಲಕ್ಷ್ಮಿ ಬಂದು ನೆನೆಸ್ತಾಳೆ ಸಹಜವಾಗಿ. ನಾವೆಲ್ಲ ಲಕ್ಷ್ಮೀ ಪೂಜೆ ಮಾಡ್ತೇವೆ, ಲಕ್ಷ್ಮೀ ಬಾರಮ್ಮ, ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ಹೇಳ್ತೇವೆ. ಸ್ವಾಮಿ ಚಿನ್ಮಯಾನಂದರು ಹೇಳ್ತಿದ್ರು, ಲಕ್ಷ್ಮೀ ಬರಬೇಕಾದ್ರೆ ಬರೀ ಲಕ್ಷ್ಮೀ ಒಂದನ್ನೇ ಮಾತ್ರ ಕರಿಬೇಡಿ ಅಂತ. ಯಾಕಂದ್ರೆ ಅವಳು ವಾಹನ ಗೂಬೆ ಅಂತೆ. ಈ ಗೂಬೆದೊಂದು ಪ್ರಾಬ್ಲಮ್, ಹಗಲು ಕಣ್ಣು ಕಾಣಿಸಲ್ಲ, ರಾತ್ರಿ ಕಾಣಿಸುತ್ತೆ. ಬರೀ ಲಕ್ಷ್ಮಿ ಮಾತ್ರ ಮನೆಗೆ ಬಂದರೆ ಜ್ಞಾನ ವಿವೇಕ ಎಲ್ಲ ನಷ್ಟವಾಗ್ತದೆ, ಅವಿವೇಕ ತಾಂಡವವಾಡ್ತದೆ. ಅದಕ್ಕೆ ನೀವೇನು ಮಾಡಿ ಅಂದರೆ ವಿಷ್ಣುವನ್ನು ಪೂಜೆ ಮಾಡಿ. ವಿಷ್ಣು ನಿಮ್ಮ ಮನೆಗೆ ಬಂದರೆ ಲಕ್ಷ್ಮಿ ಅನಿವಾರ್ಯವಾಗಿ ಬರಬೇಕು. ಯಾಕೆ? ಅವನ ಕಾಲು ಒತ್ತುತ್ತಾ ಕೂತ್ಕೊಳ್ಳೋದೇ ಅವಳ ಕೆಲಸ. ಆದ್ದರಿಂದ ಭಗವಂತನ ಆರಾಧನೆ ಮಾಡಿದ್ರೆ ಲಕ್ಷ್ಮಿ ಬರ್ತಾಳೆ ಅಂತ. ನಮ್ಮಷ್ಟು ಮೂರ್ಖರಲ್ಲ ಗೊಲ್ಲರು.
ಅವರು ಶ್ರೀಕೃಷ್ಣನ ಆರಾಧನೆ ಮಾಡಿದರು, ಶ್ರೀಮಂತರಾದರು. ವರ್ಷಕ್ಕೊಮ್ಮೆ ಟ್ಯಾಕ್ಸ್ ಕೊಟ್ಟೋ ಅಭ್ಯಾಸ ನಂದಗೋಪನಿಗೆ. ಕಂಸನಿಗೆ ಹೋಗಿ ಕರವನ್ನು ಕೊಟ್ಟು ಬರಬೇಕು. ಪ್ರತಿ ವರ್ಷದಂತೆ ಈ ವರ್ಷನೂ ಹೊರಟಿದ್ದಾನೆ. ಒಂದು 4-6 ಜನ ಸೇವಕರನ್ನು ಕರೆದುಕೊಂಡು ಎತ್ತಿನ ಗಾಡಿ ಕಟ್ಟಿಕೊಂಡು ಹೊರಟಿದ್ದಾನೆ ಕರ ಕಟ್ಟಲಿಕ್ಕೆ ಮಥುರಾ ನಗರಕ್ಕೆ. ಅತ್ತ ಕಡೆ ನಂದಗೋಪ ಮಥುರಾಕ್ಕೆ ಹೋಗಿದ್ದಾನೆ, ಕಂಸನಿಗೆ ಕರವನ್ನು ಕಟ್ಟಿದ್ದಾನೆ. ಹಿಂತಿರುಗಿ ಬರುವ ಸಮಯದಲ್ಲಿ ವಸುದೇವನ ಅವನನ್ನು ಭೇಟಿಯಾದನಂತೆ. ವಸುದೇವ ಹೇಳ್ತಾನೆ, ಹೇ ನಂದಗೋಪ, ನಿನ್ನ ಮನೆಯಲ್ಲಿ 2 ಗಂಡು ಮಕ್ಕಳು ಹುಟ್ಟಿದ್ದಾರೆ ಅಂತ ನಾನು ಕೇಳಿದೆ. ಒಂದಂತೂ ನನ್ನ ಮಗು, ಇನ್ನೊಂದು ನಿನಗೆ ಗಂಡು ಮಗುವಾಗಿದೆ ಎಂಬ ವಿಷಯ ಕೇಳಿ ಬಹಳ ಸಂತೋಷವಾಯಿತು. ಮಕ್ಕಳೆಲ್ಲ ಹೇಗಿದ್ದಾರೆ, ಚೆನ್ನಾಗಿದ್ದಾರಾ ಅಂತ ಕುಶಲೋಪಚಾರಿಯನ್ನೇ ಮಾಡಿದ್ದಾನೆ. ಯಾಕಂದ್ರೆ ಅವನು ಹೋಗಿ ನೋಡುವ ಹಾಗಿಲ್ಲ. ಅವನು ತುಂಬ ಸಂತೋಷದಿಂದ ಹೇಳ್ತಾನೆ, ಆರೋಗ್ಯಯುತವಾಗಿ ಬೆಳೀತಾ ಇದ್ದಾರೆ, ಎಲ್ಲ ಚೆನ್ನಾಗಿದೆ, ಮಳೆ ಬೆಳೆ ಪ್ರತಿಯೊಂದು ತುಂಬ ಚೆನ್ನಾಗಿದೆ ಅಂತ ಆಚಾರ ಮಾತುಗಳಾದ ಮೇಲೆ ವಸುದೇವ ಹೇಳ್ತಾನಂತೆ, ನನಗೆ ಯಾಕೋ ಉತ್ಪಾತಗಳು ಕಾಣಿಸ್ತಾ ಇವೆ, ವ್ರಜಭೂಮಿಯಲ್ಲಿ ಉತ್ಪಾತಗಳು ಕಾಣಿಸ್ತಾ ಇವೆ, ಏನೋ ಒಂದೊಂದು ತೊಂದರೆ ಬರತಕ್ಕಂಥ ಲಕ್ಷಣಗಳು ಕಾಣ್ತಾ ಇವೆ, ಅತ್ಯಂತ ಶೀಘ್ರವಾಗಿ ಹೋಗು ನೀನು ಇಲ್ಲಿಂದ ಅಂತ ಹೇಳ್ತಾನೆ. ಅಂದ್ರೆ ಮುಂದೆ ಆಗತಕ್ಕಂತಹ ಒಂದು ಸಂಭವನ ಘಟನೆಯನ್ನ ನೋಡುವ ಸಾಮರ್ಥ್ಯ ವಸುದೇವನಿಗಿತ್ತು. ಅವನು ವಸುದೇವ ಹೇಳ್ದ ಅಂದ್ರೆ ಆಗತ್ತೆ ಅಂತಾನೆ ಅರ್ಥ. ಯಾಕಂದ್ರೆ ಆ ಸತ್ಯನಿಷ್ಠತೆ ಆಗಿತ್ತು ಅವನಲ್ಲಿ. ಬೇಗನೆ ಎತ್ತಿನ ಗಾಡಿಯನ್ನು ಕಟ್ಕೊಂಡು ಹೊರಟು ಬರ್ತಾನೆ. ನಂದಗೋಲ್ಕ ದಾರಿಯಲ್ಲಿ ಬರ್ತಾ ಇದ್ದಾನೆ ನಂದಬಾಬಾ. ಇತ್ತ ಕಡೆ ನಂದ ಗೋಕುಲದಲ್ಲಿ ಏನು ಘಟಿಸಿದೆ, ಕಂಸನು ಪೂತನಿ ಅನ್ನುತ್ತಾ ಒಂದು ಹೆಣ್ಣನ್ನು ಕಳಿಸಿದ್ದಾನೆ, ರಾಕ್ಷಸಿ. ಮೊಲೆಯಲ್ಲಿ ವಿಷವನ್ನ ಇಟ್ಟುಕೊಂಡು ಕೃಷ್ಣನಿಗೆ ಬಲರಾಮನಿಗೆ ವಿಷವನ್ನು ಕೊಟ್ಟು ಸಾಯಿಸಬೇಕು. ಅಂದರೆ 10 ದಿನದ ಒಳಗಡೆ ಇರುವ ಎಲ್ಲ ಮಕ್ಕಳನ್ನೂ ಸಾಯಿಸ್ಕೊಂಡು ಬಂದಿದ್ದಾಳೆ ಅವಳು. ಈಗ ನಂದಗೋಕುಲಕ್ಕೆ ಬಂದಿದ್ದಾಳೆ. ಅತ್ಯಂತ ಸುಂದರವಾದ ಸ್ಫುರದ್ರೂಪವಾದಂತಹ ವೇಷ ಹಾಕ್ಕೊಂಡಿದ್ದಾಳೆ, ಒಳ್ಳೆ ಸೀರೆ ಉಟ್ಟಿದ್ದಾಳೆ, ತುಂಬ ಆಭರಣಗಳನ್ನು ಹಾಕ್ಕೊಂಡಿದ್ದಾಳೆ, ಮುಖದಲ್ಲಿ ನಗು ಬೇರೆ. ಸಂಸ್ಕೃತ ಸುಭಾಷಿತಕಾರ ಹೇಳ್ತಾನೆ, ಈ ಕ್ರೂರಿಗಳ ಲಕ್ಷಣ ಅಂತ 3 ಅಂತ: ಸುಂದರವಾದ ಮುಖ, ನಗು, ಒಳ್ಳೆಯ ಮಾತು, ಹೃದಯದಲ್ಲಿ ಕ್ರೂರತೆ ಎಂಬುದಾಗಿ ಹೇಳ್ತಾನೆ. ಈ ರೀತಿಯಾಗಿದ್ಲಂತೆ ಅವಳು. ಎಲ್ಲ ಚಂದ ಇತ್ತು, ಹೃದಯ ಮಾತ್ರ ಕ್ರೂರಿಯಾಗಿತ್ತು. ಆ ಪೂತನಿ ಅಂತಕ್ಕಂಥ ದುಷ್ಟಶಕ್ತಿ ನಂದ ಗೋಕುಲಕ್ಕೆ ಬಂದಿದ್ದಾಳೆ. ಆದರೆ ಅವಳು ಆಟ ಹೆಚ್ಚು ಸಮಯ ನಡೀಲಿಲ್ಲ, ಯಾಕಂದ್ರೆ ಭಗವಂತ ಇದ್ದಾನೆ ಅಲ್ಲಿ. ಆದರೆ ಭಾಗವತ ಒಂದು ಅದ್ಭುತವಾದ ಮಾತು ಹೇಳುತ್ತೆ ಇಲ್ಲಿ, ನೆನಪಿಡಬೇಕು ನಾವು. ನಯತ್ರ ಶ್ರವಣಾದೀನಿ ರಕ್ಷೋಘ್ನಾನಿ ಸ್ವಕರ್ಮಸು ಕುರ್ವಂತಿ ಸಾತ್ವತಾಂ ಭರ್ತುರ್ಯಾತು ಧಾನ್ಯಶ್ಚ ತತ್ರ ಹಿ. ಯಾರ ಮನೆಯಲ್ಲಿ ನಿತ್ಯ ರಕ್ಷೋಘ್ನ ಮಂತ್ರವನ್ನು ಹೇಳ್ತಾರ, ರಾಕ್ಷೋಘ್ರ ಮಂತ್ರ ಅಂತ ಹೇಳ್ತಾರೆ, ಅದನ್ನು ಪಠಿಸ್ತಾರೋ ನಿತ್ಯ ಕರ್ಮದಲ್ಲಿ, ಅಷ್ಟೇ ಇಲ್ಲ ಪ್ರತಿನಿತ್ಯ ದೇವತಾರ್ಚನೆ, ದೇವತಾ ಶ್ಲೋಕಗಳನ್ನು ಭಜನೆಗಳನ್ನು ಮಾಡ್ತಾ ಇರ್ತಾರೋ ಅವ್ರ ಮನೆಗೆ ದುಷ್ಟಶಕ್ತಿಗಳು ಬರೋದಿಲ್ಲ ಎಂಬುದಾಗಿ ಭಾಗವತ ಹೇಳುತ್ತೆ. ಹಾಗೆ ಹೇಳಲ್ಲ, ನೆಗೆಟಿವ್ ಆಗಿ ಹೇಳುತ್ತೆ. ಯಾರು ಮಾಡಲ್ವೋ ಅವ್ರ ಮನೆಗೆ ಬರುತ್ತೆ ದುಷ್ಟಶಕ್ತಿ ಅಂತ ಹೇಳಿದೆ. ಅಂದ್ರೆ ಯಾರು ಮಾಡ್ತಾರೋ ಅವ್ರ ಮನೆಗೆ ಬರಲ್ಲ. ನಮಗೆ ಬಹಳ ಮುಖ್ಯವಾದ ಶ್ಲೋಕ ಇದು. ಯಾಕೆ? ಪ್ರೇತಕಾಟ, ಭೂತಕಾಟ, ಮನೇಲಿ ಯಾಕೋ ಶಾಂತಿ ಇಲ್ಲ ಸ್ವಾಮಿ ಅಲ್ಲ. ಹೆಚ್ಚಿನ ಜನರ ಮನಸ್ಸಲ್ಲಿ ಉಂಟು ಇದೇ ಸಮಸ್ಯೆ. ನಮ್ಮ ಮನೆ ವಾಸ್ತು ಸರಿ ಇಲ್ಲ ಅಂತೆ, ಬಚ್ಚಲು ಮನೆ ತೆಗೆದು ದೇವ್ರ ಕೋಣೆ ಮಾಡಿ ಆಯಿತು, ಮನೆ ಮುಂದೆ ಗಣಪತಿ ನಿಲ್ಲಿಸಿ ಆಯಿತು, ಅಪ್ಪ ಅಮ್ಮನೊಂದು ಬದಲಾವಣೆ ಮಾಡಿಲ್ಲ ಇಲ್ಲಿವರೆಗೆ, ಬೇರೆ ಎಲ್ಲ ಮಾಡಿ ಆಯಿತು, ಆದರೆ ಶಾಂತಿ ಸಿಕ್ಕಿಲ್ಲ ಅಲ್ಲ. ಎಂತ ಮಾಡೋದು ಬೇಡ ಸ್ವಾಮಿ. ವಾಸ್ತು ಸ್ವಲ್ಪ ಹೆಚ್ಚು ಕಡಿಮೆ ಇದ್ರೂ ತೊಂದರೆ ಇಲ್ಲ. ಮನೆಯಲ್ಲಿ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ, ಮನೆಯಲ್ಲಿ ನಿತ್ಯ ಗಾಯತ್ರಿ ಜಪ ಮಾಡಿ, ಮನೆಯಲ್ಲಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ್ ರಾಮಸ್ಮರಣೆ ನಾಮಸ್ಮರಣೆ ನಡೆಯಲಿ, ಭಜನೆ ನಡೆಯಲಿ. ಆ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಇರುವ ತನಕ ಯಾವ ನೆಗೆಟಿವ್ ಎನರ್ಜಿ ಕೂಡ ಬರಲ್ಲ. ಶಾಸ್ತ್ರಗಳು ಹೇಳುತ್ತೆ ಈ ಮಾತನ್ನ. ನಾವು ಇದ್ಯಾವುದನ್ನು ಮಾಡಲ್ಲ, ಬೇರೆ ಏನೋ ಶಾರ್ಟ್ ಕಟ್ ಮೆಥಡನ್ನು ಉಪಯೋಗಿಸ್ಲಿಕ್ಕೆ ಹೋಗ್ತೇವೆ, ಏನು ಪ್ರಯೋಜನಕ್ಕೆ ಬರಲ್ಲ. ನಿತ್ಯ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ, ಶ್ರದ್ಧೆಯಿಂದ ಅರ್ಧ ಗಂಟೆ ಪೂಜೆ ಮಾಡಿ, ಸಂಧ್ಯಾ ಕಾಲಗಳಲ್ಲಿ ಪ್ರಾತಃ ಸಂಧ್ಯಾ ಸಾಯಂ ಸಂಧ್ಯಾ ಭಗವದಾರಾಧನೆ ಮಾಡಬೇಕು. ಸೂರ್ಯೋದಯ ಆಗುವಂತಹ ಸಮಯದಲ್ಲಿ ಏನಿದೆ, ಕಾಲು ಚಾಚಿ ಮಲಗಬಾರದು. ಸ್ನಾನ ಮಾಡ್ಲಿಕ್ಕೆ ಆಗದಿದ್ರೂ ತೊಂದರೆ ಇಲ್ಲ, ಕೈಕಾಲು ತೊಳೆದುಕೊಂಡು ಭಗವಂತನ ಮುಂದೆ ಕುಳಿತುಕೊಂಡು ಒಂದಿಷ್ಟು ಯಾವುದಾದ್ರೂ ಅಡ್ಡಿಲ್ಲ, ರಾಮ ಕೃಷ್ಣ ಗೋವಿಂದ ನಾರಾಯಣ ಯಾವ ಹೆಸರಾದರೂ ಹೇಳಿ,
ವಿಷ್ಣು ಸಹಸ್ರನಾಮ ಬರಲಿಲ್ಲ, ಏನಾದರೂ ಹೇಳಿ ತೊಂದರೆ ಇಲ್ಲ, ಭಗವಂತ ನಾಮ ಆಗಬೇಕು ಏನಾದರೂ ಅಂತ. ಸಂಜೆ ಹೊತ್ತು ಹಾಗೆ ನಿತ್ಯ ಭಗವಂತನ ನಾಮಸ್ಮರಣೆ ಯಾರ ಮನೆಯಲ್ಲಿ ನಡೀತಾ ಇರ್ತದೋ ಅಲ್ಲಿ ಯಾವ ದೋಷಗಳು ಇರೋಲ್ಲ, ಎಲ್ಲ ದೂರವಾಗ್ತವೆ. ಯಾವ ವ್ಯಕ್ತಿ ನಾಮಸ್ಮರಣೆ ಮಾಡ್ತಾನೋ ಅವನ ಹತ್ರಕ್ಕೆ ಭೂತ ಪ್ರೇತಾದಿಗಳು ಬರೋದೇ ಇಲ್ಲ. ಯಾರ ಹತ್ರ ಬರೋದು? ಯಾರು ಯಾವಾಗಲೂ ನೆಗೆಟಿವ್ ಯೋಚನೆ ಮಾಡ್ತಾ ಇರ್ತಾರೋ. ನೆಗೆಟಿವ್ ಯೋಚನೆ ಅಂದ್ರೇನು? ಅವ್ರು ಹಾಗೆ ಮಾಡಿದ್ರು, ಅವ್ರು ಹೀಗೆ ಮಾಡಿದ್ರು, ಅವ್ರು ಹಾಗಾಯ್ತು ಹೀಗಾಯ್ತು, ಬರೀ ನೆಗೆಟಿವಿಟಿ, ಋಣಾತ್ಮಕ ಚಿಂತನೆ. ಭೂತ ಪ್ರೇತಗಳು ಕಾಯ್ತಾ ಇರ್ತವೆ ಅಂಥವ್ರ ತಲೆ ಮೇಲೆ ಕೂತ್ಕೋಬೇಕು ಅಂತ. ಅಂಥ ಮನೆಯಲ್ಲಿ, ಯಾರ ಮನೆಯಲ್ಲಿ ಜಗಳ, ಏನು ಕೆಟ್ಟ ಕೆಟ್ಟ ಅಭ್ಯಾಸಗಳು, ಗಂಡ ಹೆಂಡತಿ ಮಧ್ಯೆನೇ ಜಗಳ, ದೇವರ ನಾಮಸ್ಮರಣೆಯೇ ಇಲ್ಲ, ಇಂಥ ಸ್ವಭಾವ ಇರತಕ್ಕಂಥವ್ರ ಮನೆಯಲ್ಲಿ ದುಷ್ಟಶಕ್ತಿಗಳು ಬರ್ತವೆ. ಇಲ್ಲಿ ನಂದಗೋಕುಲದಲ್ಲಿ ಆ ಪೂತನಿ ಬಂದ್ಲು, ಕೈಯಲ್ಲಿ ಕಮಲವನ್ನು ಹಿಡ್ಕೊಂಡು ತಿರುಗಿಸ್ತಾ ಬಂದಿದ್ದಾಳೆ. ಸಾಕ್ಷಾತ್ ಲಕ್ಷ್ಮಿಯೇ ವಿಷ್ಣುವನ್ನು ನೋಡ್ಲಿಕ್ಕೆ ಬಂದಿದ್ದಾಳೋ ಅನ್ನುವ ಹಾಗೆ ಸೀದಾ ಬಂದವಳೆ ನಂದಗೋಪನ ಮನೆಯೊಳಗೆ ಪ್ರವೇಶ ಮಾಡಿಬಿಟ್ಟಿದ್ದಾಳೆ. ರೋಹಿಣಿ ಹಾಗೂ ಯಶೋಧ ಇಬ್ಬರು ನಿಂತ್ಕೊಂಡಿದ್ದಾಳೆ. ಅವಳನ್ನು ತಡೆಯುವ ಶಕ್ತಿ ಇಲ್ಲ, ಯಾಕಂದ್ರೆ ಅಷ್ಟು ಸುಂದರವಾಗಿದ್ದಾಳೆ ಅವಳು. ತುಂಬ ಶ್ರೀಮಂತರ ಮನೆಯವರು, ತುಂಬ ರಾಜಗಾಂಭೀರ್ಯ ಉಂಡವರು ಬಂದಾಗ ತಡೀರಿ ಅಂತ ಹೇಳುವಷ್ಟು ಧೈರ್ಯ ದ್ವಾರಪಾಲಕರಿಗೂ ಇರಲ್ಲ. ಆ ಗಾಂಭೀರ್ಯವೇ ಆಗಿರ್ತದೆ. ಅಂಥ ಗಾಂಭೀರ್ಯದಿಂದ ಒಳಗೆ ಹೋಗಿ ಬಿಟ್ಟಿದ್ದಾಳೆ. ಸೀದಾ ಕೃಷ್ಣನನ್ನು ಮಲಗಿಸಿದಂಥ ತೊಟ್ಟಿಲಲ್ಲಿ ಕೈ ಹಾಕಿ ಮಗುವನ್ನು ಎತ್ತುಕೊಂಡು ಬಿಟ್ಟಿದ್ದಾಳೆ. ಎತ್ತಿದ ತಕ್ಷಣ ಕೃಷ್ಣ ಕಣ್ಣು ಮುಚ್ಚಿದ್ದಂತೆ. ಕೃಷ್ಣ ಯಾಕೆ ಕಣ್ಣು ಮುಚ್ಚಿದ? ಭಾಗವತದಲ್ಲಿ ಹೇಳುತ್ತೆ, ವಿಬುದ್ಧತಾಂ ಬಾಲಿಕಾ ಮಾರಿಕಾಗ್ರಹಂ ಚರಾಚರಾತ್ಮ ಸ ನಿಮೀಲಿತೆ ಕ್ಷಣ. ಕಣ್ಣು ಮುಚ್ಚಿಬಿಟ್ಟಂತೆ ಭಗವಂತ. ಭಗವಂತ ಯಾಕೆ ಕಣ್ಣು ಮುಚ್ಚಿದ ಅಂತ ಭಾಗವತ ಹೇಳಲ್ಲ, ವ್ಯಾಖ್ಯಾನಕಾರರು ಹೇಳ್ತಾರೆ. ಭಗವಂತ ಯಾಕೆ ಕಣ್ಣು ಮುಚ್ಚಿದ ಅಂದರೆ, ಒಬ್ಬ ವ್ಯಕ್ತಿಯ ಶಿಕ್ಷೆ ಕೊಡೋದಕ್ಕಿಂತ ಮುಂಚೆ ಎಷ್ಟು ಪ್ರಮಾಣದ ಶಿಕ್ಷೆಯಾಗಬೇಕು ಅಂತ ಯೋಚನೆ ಮಾಡಬೇಕಾದ್ರೆ ಪಾಪ ಪುಣ್ಯಗಳ ಲೆಕ್ಕ ಮಾಡಬೇಕು. ಅದಕ್ಕೆ ಹಿಂದಿನ ಜನ್ಮದಲ್ಲಿ ಎಷ್ಟು ಪಾಪ ಮಾಡಿದ್ಲು ಅಂತ ಯೋಚನೆ ಮಾಡ್ಲಿಕ್ಕೆ ಭಗವಂತ ಕಣ್ಣು ಮುಚ್ಚಿದ ಅಂತ ಒಂದು ವ್ಯಾಖ್ಯಾನ. ಇನ್ನೊಂದು ವ್ಯಾಖ್ಯಾನ, ಅಯ್ಯೋ ಇನ್ನು ಕಹಿ ಕುಡಿಬೇಕಲ್ಲ, ವಿಷ ಕುಡಿಬೇಕಲ್ಲ, ಅದಕ್ಕೆ ಮಕ್ಕಳು ಕಹಿ ಕುಡಿಯೋದಕ್ಕಿಂತ ಮುಂಚೆ ಕಣ್ಣು ಮುಚ್ಕೊಂಡು ಕುಡಿತಾರಂತೆ, ಘಟ ಕುಡಿತಾರಲ್ಲ ಹಾಗೆ ಕಣ್ಣು ಮುಚ್ಚಿದ. ಮತ್ತೊಬ್ಬರು ಹೇಳ್ತಾರೆ, ಕಣ್ಣು ಮುಚ್ಚಿಕೊಂಡು ರುದ್ರದೇವರನ್ನು ಸ್ಮರಣೆ ಮಾಡಿದ್ದಂತೆ ವಿಷ್ಣು. ನನಗೆ ಈ ವಿಷ ಕುಡಿದ ಅಭ್ಯಾಸ ಇಲ್ಲಪ್ಪ, ನೀನು ವಿಷಕಂಠನಾಗಿದ್ದೀಯ, ಸ್ವಲ್ಪ ಬಾ ನನ್ನೊಳಗೆ ಅವತಾರ ಮಾಡಿ ಆ ವಿಷವನ್ನು ಗ್ರಹಣ ಮಾಡು. ನಾಲ್ಕನೇದು ಕಾರಣ ಹೇಳ್ತಾರೆ ಒಬ್ರು, ಹೆಣ್ಣು ಮಕ್ಕಳನ್ನು ಕೊಂದು ಅಭ್ಯಾಸ ಇಲ್ಲ ನನಗೆ, ಹೆಣ್ಮಕ್ಳನ್ನು ಕಾಪಾಡಿ ಅಭ್ಯಾಸ ಅಷ್ಟೇ. ಹಿಂದೆ ಯಾವುದೋ ಒಂದು ಸಂದರ್ಭದಲ್ಲಿ ನಾನು ಕೊಲ್ಲಬೇಕಾದ ಪ್ರಸಂಗ ಬಂತು, ಈಗ ಮತ್ತೊಮ್ಮೆ ಬಂತಲ್ಲ ಒಂದು ಪ್ರಸಂಗ ಹೆಣ್ಣನ್ನು ಕೊಲ್ಲುವಂಥದ್ದು ಅಂತ ಬೇಜಾರಲ್ಲಿ ಕಣ್ಣು ಮುಚ್ಚಿಕೊಂಡಂತೆ. ಹೇಗೂ ಇರಲಿ ಭಗವಂತ ಕಣ್ಣು ಮುಚ್ಚಿದ. ಕಣ್ಣು ಮುಚ್ಚಿದ ಭಗವಂತನ ಎತ್ತುಕೊಂಡ್ಲು, ತನ್ನ ಸ್ತನವನ್ನು ಕೊಟ್ಟಲು. ಅವನು ಕ್ಷೀರವನ್ನು ಹೀರುವುದರೊಟ್ಟಿಗೆ ಅವಳ ಪ್ರಾಣವನ್ನು ಹೀರಲಿಕ್ಕೆ ಆರಂಭ ಮಾಡಿದ. ಹೀರ್ತಾ ಅವಳ ಶಕ್ತಿಯನ್ನೆಲ್ಲ ಹೀರ್ತಾ ಹೋದ ಹಾಗೆ ಅವಳ ಸಹಜ ರೂಪ ಪ್ರಕಟ ಆಯಿತು. ಮುಚ್ಚಿಕೊಂಡಿದ್ದ ವೇಷ ಬಿಚ್ಚಿ ಹೋಯಿತು, ಕೂದಲು ಗೆದರಿದವು, ಕೋರೆ ಹಲ್ಲುಗಳು ಪ್ರಕಟವಾದವು, ವಿಕಾರವಾದ ಮುಖಮಂಡಲ, ವಿಶಾಲವಾದ ಶರೀರವನ್ನು ಹೊತ್ತುಕೊಂಡು ಜೋರನೆ ಚೀರ್ತಾ ಮನೆಯಿಂದ ಹೊರಗಡೆ ಓಡಿ ಹೋಗಿಬಿಟ್ಲಂತೆ. ಅವಳ ಪ್ರಾಣವನ್ನೇ ಹೀರಿಬಿಟ್ಟಿದ್ದಾನೆ, ಅಡ್ಡ ಬಿದ್ದು ಬಿಟ್ಟಿದ್ದಾಳೆ ಅವಳು. ಎಷ್ಟು ಉದ್ದ ಅಂತೆ ಅಂದರೆ ಕೆಲವು ಕಿಲೋಮೀಟರ್ಗಳಷ್ಟು ದೂರ ಅವಳು ಕೈಕಾಲು ಚಾಚಿ ಬಿದ್ದುಕೊಂಡಂಥದ್ದು. ಅಷ್ಟು ವಿಕಾರವಾದಂತಹ ಆಕೃತಿ, ವಿಶಾಲವಾದ ಆಕೃತಿ. ಸತ್ತು ಹೋಗಿಬಿಟ್ಟಿದ್ದಾಳೆ. ಕೃಷ್ಣ ಅವಳ ಎದೆ ಮೇಲೆ ಆಟ ಆಡ್ತಾ ಇದ್ದಾನೆ. ಏನು ನಡೀತಾ ಇದೆ ಅಂತ ರೋಹಿಣಿ ಯಶೋದೆಗೆ ಗೊತ್ತೇ ಆಗ್ತಾ ಇಲ್ಲ. ಸ್ವಲ್ಪ ಸಾವರಿಸಿಕೊಂಡು ನೋಡ್ತಾರೆ, ಅವಳು ಸತ್ತು ಹೋಗಿದ್ದಾಳೆ. ರಾಕ್ಷಸಿ ಕೈಯಲ್ಲಿ ಮಗು ಇದೆ. ಓಡ್ ಹೋಗಿ ಆ ಮಗುವನ್ನು ಎತ್ತಿಕೊಂಡು ಬರ್ತಾರಂತೆ. ಎತ್ತಿಕೊಂಡು ಬಂದು ಏನು ಮಾಡ್ತಾರೆ? ಗೋಪುಚ್ಛದಿಂದ ನಿವಾಳಿಸ್ತಾರೆ, ಗೋಮಯದಿಂದ ಗೋಮೂತ್ರದಿಂದ ಸ್ನಾನ ಮಾಡಿಸ್ತಾರೆ. ಮತ್ತೆ ಏನು ಮಾಡ್ತಾರೆ? ಗೋಮಯ ಇಟ್ಟುಕೊಂಡು ಅವನಿಗೆ ಪ್ರತಿಯೊಂದು ಅಂಗಕ್ಕೂ ಕೂಡ 12 ನಾಮದಿಂದ ರಕ್ಷೆಯನ್ನು ಹಚ್ಚುತ್ತಾರಂತೆ. ಅಂದರೆ ಬರೀ ಗೋ ಒಂದಿದ್ರೆ ಸಾಕು, ನೀವೆಲ್ಲ ಪೂಜೆ ಮಾಡ್ಬೋದು, ಎಲ್ಲ ದೋಷಕ್ಕೂ ಪರಿಹಾರ. ಮಕ್ಕಳಿಗೆ ತಗಲ್ತಕ್ಕಂತಹ ಆ ಮಾರಿಗಳು, ಆ ದೋಷಗಳಿಗೆ ಪರಿಹಾರ ಏನಪ್ಪಾ ಅಂದರೆ ಗೋಪುಚ್ಛದಿಂದ ನಿವಾಳಿಸುವಂಥದ್ದು, ಗೋಮೂತ್ರದಿಂದ ಸ್ನಾನ ಮಾಡಿಸ್ತಕ್ಕಂಥದ್ದು, ಗೋಮಯದಿಂದ ಅಂಗಕ್ಕೆ ಲಲಾಟೆ ಕೇಶವಂ ಧ್ಯಾಯೇತ್ ನಾರಾಯಣಂ ಅಥೋದರೆ ವಕ್ಷಸ್ಥಲೆ ಮಾಧವಂತು ಗೋವಿಂದಂ ಕಂಠಗೋಬರಿ ರೀತಿ ದೇಹದ 12 12 ನಾಮಗಳನ್ನು ಹೇಳಿ ರಕ್ಷೆಯನ್ನು ಇಟ್ಟರಂತೆ.
ನಂತರ ಆಚಮನ ಮಾಡಿಕೊಂಡು ಅಂಗನ್ಯಾಸ ಕರನ್ಯಾಸ ಮಾಡಿಕೊಂಡು ಆ ಗೋಪಿಕೆಯರೇ ಅವನ ಒಂದೊಂದು ಅಂಗಕ್ಕೆ ಭಗವಂತ ನಾಮದಿಂದ ರಕ್ಷಣೆಯಿಟ್ರಂತೆ. ವಿಸ್ತೃತವಾದಂತಹ ವಿವರಣೆ ಬರುತ್ತೆ. ಆ ಜನ್ಮನಾದ ಭಗವಂತನು ನಿನ್ನ ಕಾಲುಗಳನ್ನು ರಕ್ಷಿಸಲಿ, ಮಣಿಮಂತು ನಿನ್ನ ಮೊಳಕಾಲುಗಳನ್ನು ರಕ್ಷಿಸಲಿ, ಯಜ್ಞಪುರುಷನು ತೊಡೆಗಳನ್ನು, ಅಚ್ಯುತನು ಸೊಂಟವನ್ನು, ಹಯಗ್ರೀವನ ಹೊಟ್ಟೆಯನ್ನು, ಹೀಗೆ ಭಗವಂತನೇ ರಕ್ಷಿಸಲಿ ಅಂತ ಭಗವಂತನಿಗೆ ಹೇಳ್ತಿದ್ದಾರೆ. ಯಾಕೆಂದರೆ ಅವರಿಗೆ ಗೊತ್ತಿಲ್ಲ ಯಾರು ಬಂದಿದ್ದಾನೆ ಅಂತ. ಅಷ್ಟು ಮುಗ್ಧ ಭಕ್ತಿ ಅವರದ್ದು. ಅಯ್ಯೋ ನಾನು ಸುರಕ್ಷಿತವಾಗಿ ಹಿಂತಿರುಗಿ ಬಂದಲ್ಲ ಸಾಕು ಅಂತ. ನಂದಗೋಪುರ ದಾರಿಯಲ್ಲಿ ಬರ್ತಾ ಇದ್ದಾರೆ. ಇಲ್ಲಿ ಗೋಪರೆಲ್ಲ ಸೇರಿಕೊಂಡು, ಗೊಲ್ಲರೆಲ್ಲ ಸೇರಿಕೊಂಡು ಕೊಡಲಿನ ಹಿಡ್ಕೊಂಡು ಅವಳು ಒಂದೊಂದು ಅಂಗವನ್ನೇ ಕತ್ತರಿಸಿ ಊರ ಹೊರಗೆ ತೆಗೆದುಕೊಂಡು ಹೋಗಿ ಕಟ್ಟಿಗೆ ಇಟ್ಟು ಬೆಂಕಿ ಹಚ್ಚಿದ್ದಾರೆ. ಬಹಳ ಆಶ್ಚರ್ಯ ಏನು ಅಂದರೆ, ಅವಳ ದೇಹ ಸುಡ್ತಾ ಇರುವಾಗ ಅತ್ಯಂತ ಸುಗಂಧ ಹೊರಸೂಸಿಬಿಟ್ಟಿದೆ, ಎಲ್ಲ ಕಡೆ ಸುಗಂಧ ಪಸರಿಸಿಬಿಟ್ಟಿದೆ. ಅದು ಯಾಕೆ ಹಾಗೆ ಅಂದರೆ, ಅವಳಲ್ಲಿ ಶರೀರದಲ್ಲಿ ಇರತಕ್ಕಂಥ ವಿಷವನ್ನೆಲ್ಲ ಹೀರಿ ಅವಳ ಪಾಪವನ್ನೆಲ್ಲ ಕ್ಷಯಿಸಿ ಪುಣ್ಯ ಶರೀರವನ್ನಾಗಿ ಭಗವಂತ ಮಾಡಿದ್ದಾನೆ. ಯಾವತ್ತು ಭಗವತ್ ಸ್ಪರ್ಶ ಆಗುತ್ತದೋ ಸಕಲ ಪಾಪಗಳ ನಾಶವಾಗ್ತಾಳೆ. ಅದಕ್ಕೆ ಅವಳ ಶರೀರದಿಂದ ಸುಗಂಧ ಬಂತು ಅಂತ ಹೇಳ್ತಾರೆ. ಯಾರವಳು ಪೂತನಿ ಅಂತ ಕೆಲವು ಬೇರೆ ಪುರಾಣಗಳಲ್ಲಿ ಸಿಗುತ್ತೆ ನಮಗೆ ಮಾಹಿತಿ. ರತ್ನಮಾಲಾ ಅಂತ ಅವಳ ಹೆಸರು. ಬಲಿಚಕ್ರವರ್ತಿಯ ಮಗಳಂತೆ. ಈ ಬಲಿಚಕ್ರವರ್ತಿಯ ಹತ್ರ ಭೂಮಿಯನ್ನು ಬೇಡುವುದಕ್ಕೆ ವಾಮನ ಹೋದಾಗ ಆ ವಾಮನ ಸುಂದರ ಮೂರ್ತಿಯನ್ನು ನೋಡಿ ಆ ಬಲಿಚಕ್ರವರ್ತಿಯ ಮಗಳಾಗಿರ್ತಕ್ಕಂಥ ರತ್ನಮಾಲಾಳಿಗೆ ಅನಿಸ್ತಂತೆ, ಇಂಥ ಮಗು ನನಗಿದ್ರೂ ನಾನು ಹಾಲು ಕುಡಿಸ್ತಾ ಇದ್ದೆ ಅಂತ ಅನ್ನಿಸ್ತಂತೆ. ಇಂಥ ಒಂದು ಮಗು ನನಗಿದ್ರೆ ಹಾಲು ಕುಡಿಸ್ತಾ ಇದ್ದೆ ಅಂತ. ಪುನಃ ತನ್ನ ತಂದೆಯನ್ನೇ ಪಾತಾಳಕ್ಕೆ ಮೆಟ್ಟಿದ ಮೇಲೆ ಅವಳಿಗೆ ಕ್ರೋಧ ಬಂತಂತೆ, ಇವನಿಗೆ ಕೊಡೋದು ಹಾಲಲ್ಲ ವಿಷ ಅಂತ. ಆಗ ಭಗವಂತ ತಥಾಸ್ತು, ಆಗ್ಲೂ ತಥಾಸ್ತು ಅಂದ, ಈಗಲೂ ತಥಾಸ್ತು ಅಂದ. ಎರಡನ್ನೂ ಒಂದೇ ಸರಿಗೆ ಮಾಡಿಸಿದ. ಹಾಲನ್ನು ಕೊಡುವ ನೆಪದಲ್ಲಿ ವಿಷವನ್ನು ಕೊಟ್ಟ. ಅವಳು ವಿಷವನ್ನು ಕೊಟ್ಟರು, ಭಗವಂತ ಅವಳಿಗೆ ಮುಕ್ತಿಯನ್ನು ಕೊಟ್ಟನಂತೆ. ಅದಕ್ಕೆ ಪೂತನ ಸಂಹಾರ ಅಂತ ಕಡಿಯಲ್ಲ ಭಾಗವತ, ಪೂತನೋದ್ಧರಣ, ಪೂತನೋದ್ಧಾರ. ಪೂತನಿಯನ್ನ ಉದ್ಧಾರ ಮಾಡಿದ ಎಂಬುದಾಗಿ ಶಾಸ್ತ್ರ ಹೇಳುತ್ತೆ ನೋಡಿ. ಪೂತನ ಮೋಕ್ಷ ಪ್ರಸಂಗ ಅಂತ. ಈ ವಿಷವನ್ನು ಸೇರಿಸಿದ ಹಾಲನ್ನೇ ದೇವರಿಗೆ ಕೊಟ್ಟಂತಹ ಪೂತನಿಗೆ ಮೋಕ್ಷವನ್ನು ದೇವರು ಕೊಟ್ಟಿದ್ದಾನೆ. ಸಾಕ್ಷಾತ್ ತಮ್ಮ ಕೆಚ್ಚಿಲಿನ ಹಾಲಂತ ಕೊಟ್ಟಂಥ ಗೋವುಗಳಿಗೆ, ಆ ನಂದ ಸ್ತ್ರೀಯರಿಗೆ, ಗೋಪಿಕಾ ಸ್ತ್ರೀಯರಿಗೆ ಭಗವಂತ ಎಂತಹ ಒಂದು ಸ್ಥಿತಿಯನ್ನು ಕೊಟ್ಟಿರಬಹುದು ಕಲ್ಪನೆ ಮಾಡಿ ಅಂತ ಹೇಳುತ್ತೆ ಭಾಗವತ. ನಂದರಾಜ ಹಿಂತಿರುಗಿ ಬಂದಿದ್ದಾನೆ ಗೋಕುಲಕ್ಕೆ. ನೋಡ್ತಾನೆ ಸುಟ್ಟಿರತಕ್ಕಂತಹ ಏನು ಬೆಂಕಿ ಕಾಣ್ತಾ ಇದೆ, ಸುಡ್ತಾ ಇದೆ. ಸುಗಂಧವನ್ನು ಕೂಡ ಆಘ್ರಾಣಿಸಿದ್ದಾನೆ. ಊರಿಗೆ ಬಂದು ವಿಷಯ ಕೇಳ್ತಾನೆ. ಹೀಗೊಂದು ಘಟನೆ ಜರುಗಿದೆ ಅವನಿಗೆ ಅಂತ ಗೊತ್ತಾಗುತ್ತದೆ. ಯಾರಿಗೂ ಅರ್ಥವಾಗುವುದಿಲ್ಲ ಹೇಗೆ ಭಗವಂತ ತನ್ನನ್ನು ರಕ್ಷಿಸಿಕೊಂಡ ಎಂಬ ವಿಷಯದಲ್ಲಿ. ಅವರೆಲ್ಲ ಸಾಮಾನ್ಯರಿದ್ದರು. ದೈವಾನುಗ್ರಹದಿಂದ ಮಗುವಿನ ರಕ್ಷಣೆ ಆಯಿತು ಅಂತ ಭಾವಿಸಿಕೊಳ್ತಾರೆ. ಆದರೆ ಯಾವ ದೈವ ರಕ್ಷಣೆ ಮಾಡಬೇಕಿತ್ತು ಅದು ಅವನೇ ಆಗಿದ್ದ. ಇನ್ನು ಕಾಲ ಕಳೀತಾ ಇದೆ. 3 ತಿಂಗಳಾಯ್ತಂತೆ. ಪ್ರತಿ ತಿಂಗಳಿಗೂ ಕೂಡ ಜನ್ಮ ನಕ್ಷತ್ರ ಅಂತ ಒಂದು ಬರ್ತದೆ. ಅವತ್ತು ದಿನ 3 ತಿಂಗಳಾದ ಮೇಲೆ ಆ ಜನ್ಮ ನಕ್ಷತ್ರ ರೋಹಿಣಿ ನಕ್ಷತ್ರ ಬಂದಿತ್ತು. ಮಗುವಿಗೆ ವಿಶೇಷವಾದ ಮಂಗಳ ಸ್ನಾನವನ್ನು ಮಾಡಿಸಿ, ಬ್ರಾಹ್ಮಣರಿಂದ ಸ್ವಸ್ತಿವಾಚನಗಳನ್ನೆಲ್ಲ ಮಾಡಿಸಿ, ಅವರಿಗೆ ಭೋಜನವನ್ನು ಮಾಡಿ ಊರಿನ ಜನರಿಗೆಲ್ಲ ಸತ್ಕಾರವನ್ನು ಮಾಡ್ತಾ ಇದ್ಲು ಯಶೋದೆ ನಂದಬಾಬರು. ಮಗುವಿಗೆ ಸ್ನಾನ ಮಾಡಿಸಿದ್ದಾರೆ. ಸ್ವಲ್ಪ ನಿದ್ದೆಗಂಡು ಬಂತಂತೆ ಕೃಷ್ಣನಿಗೆ ಅಂತ ಹೇಳಿ ಮೆತ್ತನೆ ಹಾಸಿಗೆ ಮೇಲೆ ಇಟ್ಟಿದ್ದಾರೆ. ಆ ಹಾಸಿಗೆ ಇಟ್ಟಿರೋ ಜಾಗದ ಮೇಲೆ ಒಂದು ಎತ್ತಿನ ಗಾಡಿ ಇತ್ತು. ಇವಳು ಮಗುವನ್ನು ಮಲಗಿಸಿಬಿಟ್ಟು ಅವನನ್ನು ಮರೆತು ಬೇರೆ ಕೆಲಸಗಳಲ್ಲಿ ವ್ಯಸ್ತಳಾಗಿದ್ದಾಳೆ. ಭಗವಂತ ಹೇಳ್ತಾನೆ, ನಾನು ಅವತಾರ ಮಾಡಿರೋದೇ ನೀವೆಲ್ಲ ನನ್ನ ಬೆನ್ನ ಹಿಂದಿರಬೇಕು ಅಂತ. ಯಾವಾಗಲೂ ನನ್ನ ಹಿಂದೆ ಕೃಷ್ಣ 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 ಅಂತ ಇರಬೇಕು ಅಂತಲೇ ನಾನು ಬಂದಿರೋದು. ಮರ್ತು ಬಿಟ್ಟಿಯ ನಿನ್ನ ಮರಿಲಿಕ್ಕೆ ಬಿಡಲ್ಲ ಅಂತ ಹೇಳ್ತಾನೆ. ಅವನು ಬೆಣ್ಣೆ ಕದ್ದದ್ದು ಯಾಕೆ? ಅವನಿಗೆ ಮನೆಯಲ್ಲಿ ಬೆಣ್ಣೆ ಕೊಡ್ತಿರಲಿಲ್ವ ಯಶೋದೆ? ಅವ್ರು ದೊಡ್ಡ ಶ್ರೀಮಂತರು, ಸಾಕಷ್ಟು ಬೆಣ್ಣೆ ಎಲ್ಲ ಕೊಡ್ತಿದ್ರು. ಆದರೂ ಕದಿಲಿಕ್ಕೆ ಹೋಗ್ತಿದ್ದ ಕೃಷ್ಣ ಯಾಕೆ ಅಂದರೆ ಅವ್ರ ಮನಸ್ಸನ್ನು ಕದಿಯುವುದಕ್ಕಾಗಿ. ನವನೀತ ಅಂದರೆ ಅವರ ಮನಸ್ಸನ್ನು ಕದಿಯುವುದಕ್ಕಾಗಿ, ಅದಕ್ಕಾಗಿ ಆಗಿರತಕ್ಕಂಥ ಅವತಾರ. ನನ್ನನ್ನು ಮರೆತು ಬಿಟ್ಟಿಯಮ್ಮ ನೀನು ಅಂತ ಹೇಳ್ಕೊಂಡು ಸ್ವಲ್ಪ ಕಾಲು ಅಲ್ಲಾಡಿಸ್ತಾ ಆ ಚಕ್ಕಡಿಯ ಮೇಲೆ ಏನು ಹೇಳ್ತಾರೆ ಅದಕ್ಕೆ, ಎತ್ತಿನ ಗಾಡಿಯ ಮೇಲೆ ಒದ್ದು ಬಿಟ್ನಂತ. ಅಷ್ಟೇ, ಎತ್ತಿನ ಗಾಡಿ ಪುಡಿ ಪುಡಿ ಪುಡಿಯಾಗಿ ಕೆಳಗಡೆ ಬಿದ್ದುಬಿಟ್ಟಿದೆ. ಆ ಎತ್ತಿನ ಗಾಡಿಯಲ್ಲಿರ್ತಕ್ಕಂಥ ಒಬ್ಬ ರಾಕ್ಷಸನು ಶಕಟಾಸುರ. ಅವನು ಯಾರಪ್ಪ ಹಿಂದಿನ ಜನ್ಮದಲ್ಲಿ ಅಂತ ಹೇಳಿದರೆ, ಉತ್ಕಚ ಅಂತಕ್ಕಂತಹ ಒಬ್ಬ
ರಾಕ್ಷಸ ಹಿರಣ್ಯಾಕ್ಷನ ಮಗನಂತ. ಅವನು ದುಷ್ಟನಾಗಿದ್ದ. ಹಿರಣ್ಯಾಕ್ಷನ ಮಗನಾದ ಉತ್ಕಚ ಅತ್ಯಂತ ದುಷ್ಟನಾಗಿದ್ದ. ಒಂದ್ಸಲ ನಡೆದಾಡ್ತಾ ಹೋಗುವಾಗ ಲೋಮಶ ಋಷಿಗಳ ಆಶ್ರಮ ಇತ್ತು. ಅಲ್ಲಿ ಗಿಡಬಳ್ಳಿಗಳನ್ನೆಲ್ಲ ಕಿತ್ತು ತುಂಬ ಹಿಂಸೆ ಕೊಟ್ಟನಂತ. ಆಗ ಲೋಮಶ ಮಹರ್ಷಿಗಳು ಶಾಪವನ್ನು ಕೊಟ್ಟರು. ನಿನ್ನ ದೇಹದ ಮೇಲೆ ನಿಂಗೆ ಅಹಂಕಾರ ಇದೆ, ದೇಹರಹಿತನಾಗಿ ಹಾವಿನ ಪೊರೆಯಂತ ಆಗಿ ಹೋಗು ಅಂತ ಶಾಪ ಕೊಟ್ಟನಂತ. ಪುನಃ ಅವನು ತನ್ನನ್ನು ಕ್ಷಮಿಸ್ರಿ ಅಂತ ಕೇಳಿಕೊಂಡಾಗ ಲೋಮಶ ಮಹರ್ಷಿಗಳು ಹೇಳ್ತಾರೆ, ಮುಂದೆ ಕೃಷ್ಣಾವತಾರ ಕಾಲದಲ್ಲಿ ಕೃಷ್ಣನ ಪಾದಸ್ಪರ್ಶದಿಂದ ನಿನಗೆ ಮೋಕ್ಷವಾಗುತ್ತದೆ ಎಂಬುದಾಗಿ ಅನುಗ್ರಹವನ್ನು ಮಾಡಿದರಂತೆ. ಇದು ಪುರಾಣಗಳಲ್ಲಿ ಬರತಕ್ಕಂಥ ಕಥೆ. ಒಟ್ಟಿನಲ್ಲಿ ಶಕಟಾಸುರನ ಉದ್ಧಾರವಾಯಿತು. ಬಂಡಿ ಮುರಿದು ಬಿದ್ದದ್ದನ್ನು ಶಬ್ದ ಕೇಳಿ ಎಲ್ಲ ಓಡಿ ಬಂದರು. ಓಡಿ ಬಂದು ನೋಡಿದ್ರೆ ಆಶ್ಚರ್ಯ, ಅಲ್ಲಿರ್ತಕ್ಕಂಥ ಮೊಸರಿನ ಗಡಿಗೆ, ಹಾಲಿನ ಗಡಿಗೆ ಎಲ್ಲ ಪುಡಿ ಪುಡಿಯಾಗಿದೆ. ಆದರೆ ಮಗುವಿಗೆ ಮಾತ್ರ ಏನೇನೂ ಆಗಿಲ್ಲ. ಭಗವಂತ ಎಷ್ಟು ಅನುಗ್ರಹ ಮಾಡಿದ್ದಾನೆ ನಮ್ಮ ಮೇಲೆ, ನಾವು ಮಾಡಿರೋ ಯಾವುದೋ ಒಂದು ಸತ್ಕರ್ಮ ನಮ್ಮನ್ನು ಕಾಪಾಡಿರಬೇಕು ಅಂತ ಭಾವಿಸಿಕೊಳ್ತಾರೆ ಎಲ್ಲರೂ. ಆದರೆ ಅಲ್ಲಿ ಹುಡುಗರ ಹತ್ರ ಕೇಳಿದ್ರಂತೆ, ಏನಾಯ್ತು ಇಲ್ಲಿ ಅಂತ. ಏನೂ ಇಲ್ಲ, ಕೃಷ್ಣ ಕಾಲ್ ತಾಗ್ಸ್ದ, ಬಂಡಿ ಒಡೀತು ಅಂದ್ರಂತೆ. ಮಕ್ಕಳು ಸುಳ್ಳು ಹೇಳೋದಿಲ್ಲ, ಯಥಾರ್ಥ ಹೇಳ್ತಾರೆ. ಇವರಿಗೆ ನಂಬಲಿಕ್ಕೆ ಆಗಲಿಲ್ಲ ಆ ಮಾತು. ಯಾಕೆ? ಆ ಪಾಪು, ಆ ಚಿಕ್ಕ ಬಾಲಕ ಕಾಲು ತಾಗಿಸುವುದುಂಟೆ, ಬಂಡಿ ಒಡೆಯುವುದುಂಟೆ, ಅದಕ್ಕೆ ಮಕ್ಕಳ ಬುದ್ಧಿ ಅಂತ ಹೇಳೋದು. ಅದನ್ನು ಕೇಳಬೇಡ್ರಿ ಅಂತ ಹೇಳ್ಕೊಂಡು ಎಲ್ಲರೂ ಎತ್ಕೊಂಡು ಬಂದಂತೆ ಕೃಷ್ಣನ. ಪುನಃ ಮಂಗಳ ಸ್ನಾನವನ್ನು ಮಾಡಿಸಿದ್ರು, ಸ್ವಸ್ತಿ ವಾಚನವನ್ನು ಮಾಡಿದರು, ಬ್ರಾಹ್ಮಣರಿಗೆ ದಕ್ಷಿಣೆಗಳನ್ನು ಕೊಟ್ಟರು. ಈ ಮಾತನ್ನು ಪುನಃ ಮಾಡಿದ್ರು ಅಂತ ಹೇಳ್ತಾ ಭಾಗವತ ಬಹಳ ಮುಖ್ಯವಾದ ಮಾತನ್ನು ಹೇಳುತ್ತೆ. ಯೇ ಸೂಯಾನೃತ ದಂಭೇರ್ಷ್ಯಾ ಹಿಂಸಾ ಮಾನ ವಿವರ್ಜಿತಾ ನತೇಷಾಂ ಸತ್ಯಶೀಲಾನಾಂ ಆಶಿಷೋ ವಿಫಲಾಕೃತಾ. ಬ್ರಾಹ್ಮಣರನ್ನು ಕರೆಯಿಸಿ ಅವರಿಂದ ಸ್ವಸ್ತಿವಾಚನವನ್ನು ಮಾಡಿಸಿ ಆಶೀರ್ವಾದವನ್ನು ಮಾಡುವುದು ಯಾಕೆ ಅಂತ. ಯಾವ ಇತರರಲ್ಲಿ ದೋಷಗಳನ್ನು ಹುಡುಕುವುದಿಲ್ಲವೋ, ಸುಳ್ಳು ಹೇಳುವುದಿಲ್ಲವೋ, ದಂಭ ಈರ್ಷ್ಯೆ ಹಿಂಸೆ ಇವುಗಳನ್ನು ಮಾಡುವುದಿಲ್ಲವೋ, ದುರಭಿಮಾನ ಶೂನ್ಯರಾಗಿರದಾರೋ ಅಂತಹ ಸತ್ಯಶೀಲ ಬ್ರಾಹ್ಮಣರ ಆಶೀರ್ವಾದವು ಎಂದೂ ನಿಷ್ಫಲವಾಗುವುದಿಲ್ಲ ಅಂತ ಹೇಳ್ತಾರೆ ಭಾಗವತ. ನಿಜವಾಗಿ ನಿಷ್ಠೆಯಿಂದ ಅನುಷ್ಠಾನ ನಿಷ್ಠನಾಗಿರತಕ್ಕಂತಹ ಬ್ರಾಹ್ಮಣ್ಯವನ್ನು ಕಾಪಾಡಿಕೊಂಡಂತಹ ವೈದಿಕ ಬ್ರಾಹ್ಮಣನ ಆಶೀರ್ವಾದ ನಿಷ್ಫಲವಾಗುವುದಿಲ್ಲ ಅನ್ನತ್ತೆ ಭಾಗವತ. ವಿಪ್ರಾ ಮಂತ್ರವಿದೋ ಯುಕ್ತಾ ಸ್ಥೈರ್ಯ ಪ್ರೋಕ್ತಾ ಸತಾಶ ತಾ ನಿಷ್ಫಲಾ ಭವಿಷ್ಯಂತಿ ನ ಕದಾಚಿದಪಿ ಸ್ಫುಟಂ. ಸದಾಚಾರವುಳ್ಳ ವೇದವಿದರಾದ ಬ್ರಾಹ್ಮಣರು ಮಾಡಿದಂತಹ ಆಶೀರ್ವಾದಗಳು ಎಂದಿಗೂ ನಿಷ್ಫಲವಾಗುವುದಿಲ್ಲ ಎಂಬುದು ಸ್ಪಷ್ಟವೇ ಆಗಿದೆ. ಅದಕ್ಕಾಗಿ ಅವರನ್ನು ಮತ್ತೆ ಮತ್ತೆ ಕರೆಸಿ ಆಶೀರ್ವಾದವನ್ನು ಮಾಡಿಸ್ತಿದ್ದಂತೆ. ಮುಂದೊಂದು ದಿನ ಏನಾಯಿತು ಅಂದರೆ, ಯಶೋದೆ ಮಗುವನ್ನು ಆಡಿಸ್ತಾ ಆಡಿಸ್ತಾ ತೊಡೆ ಮೇಲೆ ಕೃಷ್ಣನನ್ನು ಇಟ್ಟುಕೊಂಡಿದ್ಲು. ಅವನಿಗಿನ್ನೂ ಕೃಷ್ಣ ಎಂಬ ನಾಮಕರಣ ಆಗಲಿಲ್ಲ. ಮಗು ಇದ್ದಕ್ಕಿದ್ದಾಗೆ ಭಾರ ಆಯ್ತಂತೆ. ಮಗು ಯಾಕೋ ತುಂಬ ಭಾರ ಆಗ್ತಾ ಇದೆ ಅಂತ ಎತ್ತು ಹೊರಗಡೆಗೆ ಇಡ್ತಾಳೆ. ಕಾರಣ ಏನು ಅಂದರೆ, ಸುಂಟರ ಗಾಳಿ ರೂಪದಲ್ಲಿ ಒಬ್ಬ ರಾಕ್ಷಸ ಬರುವವನಿದ್ದ, ತೃಣಾವರ್ತ ಅವನ ಹೆಸರು. ಒಂದೊಮ್ಮೆ ಯಶೋದೆಯ ತೊಡೆಯ ಮೇಲೆಯೇ ಮಗು ಇದ್ದಿದ್ರೆ ಯಶೋದೆಯನ್ನು ಸೇರಿಸ್ಕೊಂಡು ಎತ್ಕೊಂಡು ಹೋಗ್ತಿದ್ದ ಅವನು. ಅಮ್ಮನನ್ನು ಬಚಾವ್ ಮಾಡಬೇಕು ಅಂತ ಹೇಳಿ ಅವನೇ ಭಾರ ಆದ. ಎತ್ತು ಹೊರಗಡೆಗಿಟ್ಲು ಮಗುವನ್ನು. ತೃಣಾವರ್ತ ರಾಕ್ಷಸ ಬಂದ, ಇಡೀ ನಂದ ಗೋಕುಲದಲ್ಲಿ ಬಿರುಗಾಳಿಯನ್ನು ಎಂಬಿಸಿದ. ಎಲ್ಲರ ಕಣ್ಣಿಗೂ ಮಣ್ಣು ಧೂಳು ತುಂಬಿಕೊಂಡಿತು. ಕಣ್ಣು ಮುಚ್ಚಿಕೊಂಡ್ರು. ನೋಡ್ತಾ ನೋಡ್ತಾ ಇದ್ದಾಗೆ ಮಗುವನ್ನು ಎತ್ತಿಕೊಂಡು ಆಕಾಶಕ್ಕೆ ಹಾರಿಬಿಟ್ನಂತೆ. ಅಲ್ಲಿ ಬಾಲಕನಾದ ಭಗವಂತ ಅತ್ಯಂತ ಭಾರವಾಗಲಿಕ್ಕೆ ಶುರುವಾದ. ಅವನ ಭಾರವನ್ನು ತಾಳಲಾರದೆ ಕೆಳಗೆ ಕುಸಲಿಕ್ಕೆ ಶುರು ಮಾಡಿದಂತೆ ಆ ರಾಕ್ಷಸ ತೃಣಾವರ್ತ ಅಲ್ಲಿಯೇ ಅವನ ಕುತ್ತಿಗೆಯನ್ನು ಹಿಚಕಿ ಸಾಯಿಸಿಬಿಟ್ಟಿದ್ದಾನೆ. ಮೇಲಿಂದ ದಪ್ಪ ಅಂತ ದೊಡ್ಡ ಕಲ್ಲು ಮೇಲೆ ಬಿದ್ದು ಚೂರು ಚೂರು ಹಾಗೆ ಹೋಗಿಬಿಟ್ಟಿದ್ದಾನೆ ತೃಣಾವರ್ತ. ಆ ಬಂಡೆಯ ಮೇಲೆ ಆಡ್ತಾ ಇತ್ತಂತೆ ಮಗು. ಕಣ್ಣೆಲ್ಲ ಉಜ್ಜಿಕೊಂಡು ಸ್ವಲ್ಪ ಕಾಲ ಎಲ್ಲ ಸಾವರಿಸಿಕೊಂಡು ನೋಡಿದಾಗ ಮಗುವನ್ನು ಹುಡುಕ್ತಾ ಹುಡುಕ್ತಾ ಯಶೋದೆ ಹೋದ್ರೆ ಅಲ್ಲಿ ಕಲ್ಲಿನ ಮೇಲೆ ಆಡ್ತಾ ಇರತಕ್ಕಂತಹ ಮಗುವನ್ನು, ಸುರಕ್ಷಿತವಾಗಿರೋ ಮಗುವನ್ನು ಎತ್ತುಕೊಂಡು ಬಂದ್ಲಂತೆ. ಇದು ಅವನು ಮಾಡಿರತಕ್ಕಂತಹ ಮೂರನೆಯ ಲೀಲೆ. ಹಾಗಾದ್ರೆ ಆ ತೃಣಾವರ್ತ ಎನ್ನುವ ರಾಕ್ಷಸ ಯಾರು? ಪಾಂಡ್ಯ ದೇಶದಲ್ಲಿ ಸಹಸ್ರಾಕ್ಷ ಎಂಬಂತ ಒಬ್ಬ ರಾಜ ಇದ್ದಂತೆ. ಅವನು ನರ್ಮದಾ ನದಿ ತೀರದಲ್ಲಿ ಜಲಕ್ರೀಡೆ ಆಡುವಾಗ ದೂರ್ವಾಸ ಋಷಿಗಳು ಬರ್ತಾ ಇದ್ರಂತೆ. ಅವರನ್ನು ನೋಡಿ ಅವನು ಜಲಕ್ರೀಡೆ ಆಡುವುದನ್ನು ನಿಲ್ಲಿಸಿದೆ, ಅವರಿಗೆ ನಮಸ್ಕಾರವನ್ನು ಮಾಡದೇ ಇದ್ದದ್ರಿಂದ ಶಾಪವನ್ನು ಕೊಟ್ರಂತೆ. ಏನಂತ? ಭಗವಾನ್ ಶ್ರೀಕೃಷ್ಣ ಮೂರ್ತಿಯ ವಿಗ್ರಹದಿಂದ ಸ್ಪರ್ಶವಾದ ನೀ ಶಾಪದಿಂದ ವಿಮುಕ್ತವಾಗ್ತೀಯ, ಅಲ್ಲಿಯ ತನಕ ರಾಕ್ಷಸನಾಗುವಂತೆ ಶಾಪ ಕೊಟ್ಟಿದ್ದರಂತೆ. ಆದ್ದರಿಂದ ಅವನು ರಾಕ್ಷಸನಾಗಿದ್ದ. ಕೃಷ್ಣನ ಸ್ಪರ್ಶದಿಂದ ಅವನ ರಾಕ್ಷಸ ಜನ್ಮ ಹೋಯಿತು ಅಂತ ಹೇಳ್ತಾರೆ. ಈ ರೀತಿ ಭಗವಂತನು ವಿಶೇಷವಾದ ಲೀಲೆಗಳನ್ನು ಮಾಡ್ತಾ ಇದ್ದಾನೆ.
ನಿಧಾನವಾಗಿ ಬೆಳೀತಾ ಇದ್ದಾನೆ. ನಾಮಕರಣ ಮಾಡತಕ್ಕಂತಹ ಪ್ರಸಂಗ ಬಂದಿದೆ. ಭಗವಂತನಿಗೊಂದು ಹೆಸರಿಡಬೇಕು. ಪಾಪು, ಮುದ್ದು, ಪುಟ್ಟು ಅಂತ ಕರಿತಾ ಇದ್ರು ಇಷ್ಟು ದಿನಗಳ ಕಾಲ. ಏನಾದರೂ ಒಂದು ವಿಶೇಷ ನಾಮವನ್ನು ಇಡಬೇಕಾಗಿದೆ. ನಾಮಕರಣ ಮಾಡಬೇಕು ಅಂತ ಯೋಚನೆ ಬಂದಿದ್ದು ಮೊದಲು ವಸುದೇವನಿಗೆ. ಕುಲಪುರೋಹಿತರಾದಂತಹ ಯಾದವರಿಗೆ ಕುಲಪುರೋಹಿತರು ಗರ್ಗಾಚಾರ್ಯರು ಅಂತ. ಗರ್ಗರು ದೊಡ್ಡ ಜ್ಯೋತಿಷ್ಯಜ್ಞರು, ಜ್ಯೋತಿಷ್ಯ ಶಾಸ್ತ್ರಗಳ ಮೇಲೆ ಗ್ರಂಥವನ್ನು ಬರೆದವರು. ಗರ್ಗ ಸಂಹಿತಾ ಎನ್ನುವ ಗ್ರಂಥವನ್ನು ಕೂಡ ಬರೆದಿದ್ದಾರೆ. ಅಂತಹ ಜ್ಞಾನಿಗಳಾದ ಗರ್ಗಾಚಾರ್ಯರ ಕುಲಪುರೋಹಿತರ ಗುರುಗಳ ಹತ್ರ ಹೋಗಿ ವಸುದೇವ ಕೇಳಿಕೊಳ್ತಾನೆ, ನನ್ನ ಮಗುವಿಗೆ ನಾಮಕರಣ ಆಗಬೇಕಾಗಿದೆ, ಆದರೆ ಈ ಕೆಲಸ ಅತ್ಯಂತ ಗುಪ್ತವಾಗಿ ಆಗಬೇಕಾಗಿದೆ. ವಸುದೇವ್ ನಂದಗೋಪನ ಮನೆಯಲ್ಲಿ ಮಕ್ಕಳು ಬೆಳೀತಾ ಇದ್ದಾರೆ, ಅವರಿಬ್ಬರಿಗೂ ನಾಮಕರಣ ಆಗಬೇಕಾಗಿದೆ. ಅದನ್ನು ನೀವು ಉಪಾಯವಾಗಿ ಮಾಡಿರಿ. ನಂದ ಗೋಕುಲಕ್ಕೆ ಯಾತ್ರೆಗೆ ಹೋದ ಹಾಗೆ ಯಾವುದೋ ಒಂದು ನೆಪ ಹೇಳಿ ಹೋಗಬೇಕು ನೀವು. ಅಂದರೆ ವಿಶೇಷವಾದಂತಹ ಯಾವ ಪ್ರಾಕಟ್ಯವೂ ಇಲ್ಲದೆ ಹೋಗಬೇಕು. ಕಂಸನಿಗೆ ಗೊತ್ತಾದರೆ ತೊಂದರೆ ಆಗ್ತದೆ ಅಂತ ಅವನು ಭಿನ್ನಯಿಸಿಕೊಂಡಿದ್ದಾನೆ. ಗರ್ಗಾಚಾರ್ಯರು ಒಪ್ಪಿದ್ದಾರೆ. ಗರ್ಗಾಚಾರ್ಯರು ಸುಮ್ಮನೆ ಹೀಗೆ ತಿರುಗಾಟಕ್ಕೆ ಹೋದ ನೆಪದಲ್ಲಿ ನಂದ ಗೋಕುಲಕ್ಕೆ ಹೋಗಿದ್ದಾರೆ. ಅವರನ್ನು ನೋಡ್ಬಿಟ್ಟು ನಂದಗೋಪನು ತಂ ದೃಷ್ಟ್ವಾ ಪರಮಪ್ರೀತಃ ಪ್ರತ್ಯುತ್ಥಾಯ ಕೃತಾಂಜಲಿ ಅನರ್ಚಾಧೋಕ್ಷ ಜಧಿಯ ಪ್ರಣಿಪಾತ ಪುರಸ್ಸರಂ. ಗರ್ಗಾಚಾರ್ಯರ ಮನೆ ಒಳಗೆ ಬರ್ತಾ ಇದ್ದಾರೆ. ಕೂತ್ಕೊಂಡಿದ್ದಾನೆ ನಂದರಾಜ, ಎದ್ದು ನಿಂತ್ಕೊಂಡಿದ್ದಾನೆ. ಅವ್ರ ಕಡೆಗೆ 2 ಹೆಜ್ಜೆ ಹೋಗಿದ್ದಾನೆ. ಸಾಷ್ಟಾಂಗ ಪ್ರಣಾಮ ಮಾಡಿದ್ದಾನೆ. ಅವ್ರನ್ನ ಕೈ ಹಿಡಿದು ಎಳ್ಕೊಂಡು ಬಂದು ಕೂರಿಸಿದ್ದಾನೆ. ಇದು ನೋಡಿ ನಮ್ಮ ಸಂಪ್ರದಾಯವನ್ನು ನಾವು ತಿಳ್ಕೊಳ್ಬೇಕು. ಗುರುಗಳು, ಪುರೋಹಿತರು, ಹಿರಿಯರು, ಮಾತಾಪಿತೃಗಳು ಬಂದಾಗ ನಾವು ಹೇಗೆ ನಡೆದುಕೊಳ್ಳಬೇಕು ಶಾಸ್ತ್ರ ಹೇಳುತ್ತೆ. ನಾವು ಕೂತ್ಕೊಂಡಿರಬಾರದು. ಅವ್ರು ಬಂದಾಗ ನಿಂತ್ಕೊಂಡಿರಬೇಕು. 2 ಹೆಜ್ಜೆ ಅವ್ರ ಕಡೆಗೆ ಬಂದು ಬನ್ನಿ ಕುಳಿತುಕೊಳ್ಳಿ ಎಂಬುದಾಗಿ ಅವರಿಗೆ ತೋರಿಸಬೇಕಾಗ್ತದೆ. ಹಾಗೆ ಒಬ್ಬ ಮಹಾತ್ಮರು ಹೋಗುವಾಗ, ರಾಮಾಯಣ ಹೇಳುತ್ತೆ ಬಹಳ ಚಂದ, ಸುಂದರಕಾಂಡದಲ್ಲಿ ಬರುತ್ತೆ, ಹನುಮಂತ ಆಕಾಶದಲ್ಲಿ ಹಾರಿ ಹೋಗುವಾಗ ಆ ವೃಕ್ಷಗಳಲ್ಲಿರ್ತಕ್ಕಂಥ ಹೂಗಳು ಅವನ ಜೊತೆಗೆ ಹಾರಿ ಹೋಗಿ ಸಮುದ್ರದಲ್ಲಿ ಬಿದ್ದು ತೇಲಿ ಬರುವುದು ಹೇಗಿತ್ತಪ್ಪ ಅಂದರೆ, ಮನೆಗೆ ಬಂತ ನೆಂಟರನ್ನ ಕಳಿಸಿಕೊಟ್ಟು ಸ್ವಲ್ಪ ದೂರ ನಡೆದು ಹಿಂತಿರುಗಿ ಬರ್ತೇವಲ್ಲ ಹಾಗೆ ಅಂತ. ಅದು ಮೆಸೇಜ್ ಏನಪ್ಪ ಅಂದರೆ, ಯಾರಾದರೂ ಮನೆಗೆ ಬಂದಾಗ 10 ಹೆಜ್ಜೆ ಗೇಟಿಂದ ಹೊರಗೆ ಅವ್ರ ಕಡೆ ನಡ್ಕೊಂಡು ಹೋಗಬೇಕು ಅಂತ. ಅದು ಸಂಪ್ರದಾಯ. ಹಿರಿಯರನ್ನು ಗೌರವಿಸುವುದನ್ನು ಮಕ್ಕಳಿಗೆ ಹೇಳಿಕೊಡಬೇಕು. ತಂದೆ ತಾಯಿಗಳಿಗೆ ನಮಸ್ಕರಿಸುವುದನ್ನು ಹೇಳಿಕೊಡಬೇಕು. ಮನೆಯ ಹಿರಿಯರು ಬಂದಾಗ ಹೇಗೆ ನಡೆದುಕೊಳ್ಳಬೇಕು ಅನ್ನೋದನ್ನು ನಾವು ಕಲಿಸಿಕೊಡಬೇಕು. ಅದಕ್ಕೆ ಸಂಸ್ಕಾರ ಅಂತ ಹೇಳ್ತಾರೆ. ವೈದಿಕ ಸನಾತನ ಸಂಸ್ಕೃತಿ ಏನಿದೆ, ಪ್ರತಿಯೊಂದು ನಡವಳಿಕೆಯಲ್ಲಿ ವ್ಯಕ್ತವಾಗಬೇಕು. ಅಪ್ಪನೇ ಮುಂದೆ ಕುಳಿತುಕೊಂಡಿದ್ದಾನೆ, ಕಾಲ ಮೇಲೆ ಕಾಲು ಹಾಕೊಂಡು ಕುಳಿತುಕೊಳ್ತಾನೆ ಪುಣ್ಯಾತ್ಮ. ಅದು ಅಪ್ಪನೇ ಹೇಳ್ಕೊಳ್ಳೋದು, ನಾನು ನೀನು ಫ್ರೆಂಡ್ ಕಣೋ, ನಾನು ಮಗು ಇಬ್ರು ಫ್ರೆಂಡ್ಸ್, ನಾವೇನು ಹೆಚ್ಚಿಗೆ ವ್ಯತ್ಯಾಸ ಇಲ್ಲ ಅಂತ. ಅದು ಫ್ರೆಂಡ್ ಆಗೋದು ಯಾವಾಗ? ಶಾಸ್ತ್ರ ಹೇಳುತ್ತೆ 16 ವರ್ಷ ಆದಮೇಲೆ ಫ್ರೆಂಡ್ ಅಂತ ಹೇಳಬೇಕು. 5 ವರ್ಷಕ್ಕಿಂತ ಮುಂಚೆ ಲಾಲಯೇತ್ 5 ವರ್ಷಾಣಿ 10 ವರ್ಷಾಣಿ ತಾಡಯೇತ್ ಪ್ರಾಪ್ತೇತು 16 ವರ್ಷೇ ಪುತ್ರಂ ಮಿತ್ರವದಾಚರೇತ್ ಅನ್ನಂತೆ ಶಾಸ್ತ್ರ. 5 ವರ್ಷ ಒಳಗಿನ ಮಗುವನ್ನು ರಾಜರ ಹಾಗೆ ನೋಡ್ಕೊಳ್ಬೇಕು. ಅದು ಶಿಕ್ಷೆ ಕೊಡ್ಲಿಕ್ಕಿಲ್ಲ. 5 ವರ್ಷ ಕಳೀತು 16 ವರ್ಷದವರೆಗೆ ಕೊಡಬೇಕಂತೆ ಪೆಟ್ಟು. ಪೆಟ್ಟು ಕೊಡುವುದಂದ್ರೇನು? ತಿದ್ದಬೇಕು. ಇದು ತಪ್ಪು, ಇದು ಸರಿ, ಇದು ಮಾಡಬೇಕು, ಇದು ಮಾಡಬಾರ್ದು ಇದನ್ನು ಹೇಳ್ಕೊಡ್ಬೇಕು. ಆ ಸಮಯದಲ್ಲಿ ಹೇಳ್ಕೊಡಲ್ಲ ಇವರು. ಆ ಸಮಯದಲ್ಲಿ ಹೇಳ್ತಾರೆ ವಿ ಆರ್ ಫ್ರೆಂಡ್ಸ್. 16 ವರ್ಷ ಆದಮೇಲೆ ಆಮೇಲೆ ಹೇಳೋದು ಬುದ್ಧಿವಾದ, ನೀನು ಯಾಕೆ ಹಿಂಗೆ ಮಾಡ್ತಿದ್ಯಾ? ಅವನು ಹೇಳ್ತಾನೆ ನಾವಿಬ್ಬರು ಫ್ರೆಂಡ್ಸ್ ಅಲ್ಲ, ನೀನೆಂತ ಕೇಳೋದು ನನ್ನ ಹತ್ರ ಅಂತ. ಭಾರತೀಯ ಸಂಸ್ಕೃತಿ ಏನಪ್ಪ ಅಂದರೆ, ಪ್ರತಿಯೊಂದು ವಿಷಯದಲ್ಲಿಯೂ ಊಟಕ್ಕೆ ಹೇಗೆ ಕುಳಿತುಕೊಳ್ಬೇಕು, ಬಟ್ಟೆ ಹೇಗೆ ಧರಿಸಬೇಕು, ವೇಷಭೂಷಣ ಹೇಗಿರಬೇಕು, ಭಾಷೆ ಹೇಗಿರಬೇಕು, ಹಿರಿಯರ ಜೊತೆ ಹೇಗೆ ವರ್ತಿಸಬೇಕು, ಇದೆಲ್ಲ ಬಾಲ್ಯದಲ್ಲಿಯೇ ನಾವು ಕಲಿಸಿಕೊಡಬೇಕು. ನೋಡಿ, ಎದ್ದಿದ್ದಾನೆ, ಅವರೆಡೆಗೆ ಹೋಗಿ ಅವರನ್ನು ಕರೆದುಕೊಂಡು ಬಂದು ಕೂರಿಸಿದ್ದಾನೆ ನಂದಗೋಪ. ಹೇಳ್ತಿದ್ದಾನಂತೆ, ಜ್ಯೋತಿಷ್ಶಾಸ್ತ್ರದಲ್ಲಿ ಪ್ರವೀಣರಾದಂತಹ ನೀವು ದೈವಾನುಗ್ರಹದಿಂದ ನಮ್ಮ ಮನೆಗೆ ಆಗಮಿಸಿದ್ದೀರಿ. 2 ಮಕ್ಕಳಿಗೆ ನಾಮಕರಣ ಸಂಸ್ಕಾರವನ್ನು ಮಾಡಿಬಿಡಿ ಎಂಬುದಾಗಿ ಹೇಳಿದ್ದಾನೆ. ಗರ್ಗಾಚಾರ್ಯರು ಹೇಳ್ತಾರೆ, ಈ ನಾಮಕರಣ ಸಂಸ್ಕಾರ ಅನ್ನುವಂಥದ್ದು ಅದ್ದೂರಿಯಾಗಿ ಮಾಡಬಾರ್ದು. ನಿಮ್ಮ ಕೊಟ್ಟಿಗೆಯಲ್ಲಿ ಮಾಡಬೇಕು. ಯಾರನ್ನು ಕರಿಬಾರದು. ನೀನು, ರೋಹಿಣಿ ಮತ್ತು ಯಶೋಧ 3 ಜನ ಇರಬೇಕು, 2 ಮಕ್ಕಳಿರಬೇಕು. ಹಾಗಿದ್ರೆ ಮಾತ್ರ ಸಂಸ್ಕಾರ ಮಾಡೋಣ. ಅಯ್ಯೋ, ಕೊಟ್ಟಿಗೆಯಲ್ಲಿ ಮಾಡಿದ್ರೆ ಕೃಷ್ಣನ ಸಂಸ್ಕಾರ ಅಂತ ಯೋಚನೆ ಮಾಡಬೇಡಿ. ಕೊಟ್ಟಿಗೆಯಷ್ಟು ಯೋಗ್ಯವಾದ ಸ್ಥಾನ ಇನ್ನೊಂದಿಲ್ಲ. ನೀವು ಮನೆ ಒಳಗೆ ಮಾಡುವ ಜಪಕ್ಕಿಂತ ಹೆಚ್ಚಿನ ಪುಣ್ಯ ಬರೋದು ಕೊಟ್ಟಿಗೆಯಲ್ಲಿ ಮಾಡಿದಾಗ. ಕೊಟ್ಟಿಗೆಯಲ್ಲಿ ಕಾಮಧೇನು ಇರುವ ಜಾಗ, ಸಕಲ ದೇವತೆಗಳು ವಾಸಿಸುವ, ಆ ಗೋದೇವಿ ವಾಸಿಸುವಂತಹ ಜಾಗ ಅದು ಕೊಟ್ಟಿಗೆ. ಅತ್ಯಂತ ಪವಿತ್ರವಾದ ಜಾಗ ಅದು. ಅಲ್ಲಿ ಗರ್ಗಾಚಾರ್ಯರು ಕೂತ್ಕೊಂಡಿದ್ದಾರೆ.
ರೋಹಿಣಿಯ ತೊಡೆಯ ಮೇಲೆ ಒಬ್ಬ ಹುಡುಗ, ಯಶೋದೆಯ ತೊಡೆಯ ಮೇಲೆ ಒಬ್ಬ ಹುಡುಗ, ವಸುದೇವನು ಕೂಡ ಕೂತ್ಕೊಂಡಿದ್ದಾನೆ, ನಂದಗೋಪನು ಕೂಡ ಕೂತ್ಕೊಂಡಿದ್ದಾನೆ. ಗರ್ಗಾಚಾರ್ಯರು ನೋಡ್ತಾರೆ, ದೊಡ್ಡ ಹುಡುಗ ರೋಹಿಣಿಯ ಮಗ, ಅವನನ್ನು ನೋಡಿ ಅಯಂ ಹಿ ರೋಹಿಣೀ ಪುತ್ರೋ ರಮಯನ್ ಸುಹೃದೋ ಗುಣೈ ಆಖ್ಯಾಸ್ಯತೆ ರಾಮ ಇತಿ ಬಾಲಾದಿಕ್ಯಾದ್ ಬಲಂ ವಿದುಃ ಯದೂನಾಮ ಅಪ್ರತಗ್ಭಾವಾ ಸಂಕರ್ಷಣ ಮುಷಂತ್ಯುತ. ಈ ಕಡೆಗಿರತಕ್ಕಂತಹ ರೋಹಿಣಿಯ ಮಗನಿಗೆ ರೌಹಿಣೇಯ ಅಂತ ಹೆಸರನ್ನು ಇಡೋಣ. ಮತ್ತೆ ಅವನು ಅತ್ಯಂತ ಖುಷಿಪಡಿಸ್ತಾನೆ ಎಲ್ಲರನ್ನು, ಆದ್ದರಿಂದ ರಾಮ ಎಂಬ ಹೆಸರನ್ನು ಇಡೋಣ. ಶಕ್ತಿಶಾಲಿ ಆದುದರಿಂದ ಬಲಭದ್ರ ಎಂಬುದಾಗಿ ಕೂಡ ಕರೀತಾರೆ. ಮತ್ತೆ ಯಾದವರ ಒಳಕಲಹನ ದೂರ ಮಾಡೋದ್ರಿಂದ ಸಂಕರ್ಷಣ ಎಂಬ ಹೆಸರನ್ನು ಕೂಡ ಅವನಿಗೆ ಬರುತ್ತೆ ಎಂಬುದಾಗಿ ಹೇಳ್ತಾರೆ. ರೌಹಿಣೇಯ, ರಾಮ, ಬಲಭದ್ರ, ಸಂಕರ್ಷಣ. ಈ ಸಂಕರ್ಷಣ ಅನ್ನೋ ಹೆಸರಿಗೆ ಇನ್ನೊಂದು ಕಾರಣ ಇದೆ. ಯಾಕೆ? ಯಶೋದೆಯ ದೇವಕಿಯ ಗರ್ಭದಿಂದ ಸೆಳೆದುಕೊಂಡು ಬಂದು ರೋಹಿಣಿಯ ಗರ್ಭದಲ್ಲಿ ಸ್ಥಾಪನೆ ಮಾಡಿದ್ರಿಂದ ಆ ಸೆಳೆದುಕೊಂಡು ಸಂಕರ್ಷಣ ಎಂಬ ಹೆಸರಿದೆ, ಸೆಳೆದುಕೊಂಡು ಬಂದಿದ್ರಿಂದ. ಇದನ್ನು ಅಲ್ಲಿ ಪ್ರಕಟಪಡಿಸಲ್ಲ ಅವರು. ಸಂಕರ್ಷಣ ಎಂಬಕ್ಕೆ ಇನ್ನೊಂದು ಅರ್ಥವನ್ನು ಹೇಳ್ತಾರೆ, ಯಾದವರ ಒಳಕಲಹಗಳನ್ನು ದೂರ ಮಾಡುವವನು ಎಂಬುದಾಗಿ. ಸರಿ, ಅವನಿಗೆ ನಾಮಕರಣ ಆಯಿತು. ಆದ್ರೆ ನೋಡಿ, ಬಲಭದ್ರ ಎಂಬ ಹೆಸರು, ರಾಮ ಎಂಬ ಹೆಸರು, ನಾವೀಗ ಬಲರಾಮ ಅಂತ ಕರೀತಿದ್ದೇವೆ. ಬಲಭದ್ರ ಅನ್ನೋ ಹೆಸರಲ್ಲಿ ಬಲ ತೆಗೆದುಕೊಂಡು ರಾಮ ಸೇರಿಸಿಕೊಂಡು ಬಲರಾಮ ಅಂತ ಮಾಡ್ತಿದ್ದೇವೆ. ತಪ್ಪೇನಿಲ್ಲ, ಇಂಥ ಹೆಸರುಗಳು ಹಿಂದೆ ಸಾಕಷ್ಟು ಇದ್ದವು. ಶಾರ್ಟ್ಕಟ್. ಶತಕ್ರತು, 100 ಯಾಗಗಳನ್ನು ಮಾಡಿದವನು ಶತಕ್ರತು ಅಂದರೆ ಇಂದ್ರನಿಗೆ ಹೆಸರು. ಶತಕ್ರತುವಿನಲ್ಲಿ ಶ ಎಂಬ ಅಕ್ಷರವನ್ನ ಕ್ರತುವಿನಲ್ಲಿ ಕ್ರ ಎಂಬ ಅಕ್ಷರ ಸೇರಿಸಿಕೊಂಡು ಶಕ್ರ ಅಂತ ಮಾಡಿದರು ಇಂದ್ರನಿಗೆ. ಸೀತಾ, ಸೀರಜಾತ, ನೇಗಿಲಿನ ತುದಿಯಿಂದ ಹುಟ್ಟಿದವಳು ಸೀರಜಾತ, ಅದರಲ್ಲಿ ಸಿ ಎಂಬ ಮೊದಲ ಅಕ್ಷರ, ತಾ ಎಂಬ ಕೊನೆಯ ಅಕ್ಷರ ಸೇರಿ ಸೀತಾ ಅಂತ ಮಾಡಿದ್ರಂತ. ಹಾಗೆ ಬಲರಾಮ, ತೊಂದರೆ ಇಲ್ಲ. ಈಗ ಎಡಗಡೆಗೆ ಮತ್ತೊಬ್ಬ ಹುಡುಗ ಕೂತ್ಕೊಂಡಿದ್ದಾನೆ, ಯಶೋದೆಯ ಮಡಿಲಲ್ಲಿ ಕೂತ್ಕೊಂಡಿದ್ದಾನೆ. ಮನಸ್ಸಿನಲ್ಲಿ ನಮಸ್ಕಾರ ಮಾಡಿದಂತೆ, ಗರ್ಗಾಚಾರ್ಯ, ನೀ ಸಣ್ಣವನಲ್ಲಪ್ಪ ಸ್ವಾಮಿ, ನಿನಗೆ ಹೆಸರಿಡುವ ಯೋಗ್ಯತೆ ನನಗಿಲ್ಲ, ಆದರೂ ನನ್ನ ಕರ್ತವ್ಯ ನಾನು ಮಾಡಬೇಕು, ಮಾಡ್ತಿದ್ದೇನೆ, ಕ್ಷಮಿಸು, ಹೆಚ್ಚು ಕಡಿಮೆ ಆದರೆ ಅಂತ ಮನಸ್ಸಲ್ಲೇ ನಮಸ್ಕಾರ ಮಾಡಿಬಿಟ್ಟಿದ್ದಾರೆ. ಹೇಳ್ತಿದ್ದಾರೆ, ಇವನಿಗೆ ಎಂಥ ಹೆಸರು ಇಡುವುದು ಅಂತಲೇ ಗೊತ್ತಾಗ್ತಿಲ್ಲ. ಒಂದೊಂದು ಯುಗದಲ್ಲಿ ಒಂದೊಂದು ಹೆಸರು ಇವನಿಗೆ. ಸತ್ಯಯುಗದಲ್ಲಿ ಅವನು ಶುಕ್ಲವರ್ಣದಿಂದ ಇದ್ದ, ಆಮೇಲೆ ತ್ರೇತಾಯುಗದಲ್ಲಿ ರಕ್ತವರ್ಣದಲ್ಲಿದ್ದ, ದ್ವಾಪರ ಯುಗದ ಆರಂಭದಲ್ಲಿ ಪೀತವರ್ಣದಲ್ಲಿದ್ದ, ಈಗ ಕೃಷ್ಣವರ್ಣದಿಂದ, ಕಪ್ಪು ವರ್ಣದಿಂದ ಪ್ರಕಟ ಆಗಿದ್ದಾನೆ ಅವನು. ಆದ್ದರಿಂದ ಒಂದು ಕೆಲಸ ಮಾಡೋಣ, ಇವನಿಗೆ ಕೃಷ್ಣ ಅಂತ ಹೆಸರಿಡೋಣ ಅಂತ ಹೇಳ್ದಂತೆ. ಕಪ್ಪು ಬಣ್ಣದವನಾದ್ರಿಂದ ಕೃಷ್ಣ ಅಂತ. ತಪ್ಪು ತಿಳ್ಕೊಳ್ಬೇಡಿ, ಕೃಷ್ಣ ಎಂಬ ಹೆಸರು ಬರೀ ಕಪ್ಪು ಬಣ್ಣ ಆದ್ದರಿಂದ ಕೃಷ್ಣ ಅಂತ ಅಲ್ಲ. ನಿಜವಾಗಿ ಕೃಷ್ಣ ಎಂಬ ಶಬ್ದಕ್ಕೆ ಅರ್ಥ ಆಕರ್ಷತಿ, ಎಲ್ಲರನ್ನ ತನ್ನ ಕಡೆಗೆ ಎಳ್ಕೊಳ್ತಾನೆ, ಆದ್ದರಿಂದ ಕೃಷ್ಣ. ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನನ್ನ ಎಳೆದುಕೊಳ್ಳಿಕ್ಕೆ ಕಾರಣ ಏನು ಗೊತ್ತಾ? ಮಕ್ಕಳು ನಮಗೆ ಅತ್ಯಂತ ಆಕರ್ಷಿತರ ಆಗ್ತಾರೆ. ನಾವು ಮಕ್ಕಳನ್ನು ನೋಡಿದ್ರೆ ಆಕರ್ಷಿತರಾಗ್ತವೆ. ಯಾಕೆ ಗೊತ್ತಾ? ಯಾಕೆ ಹೇಳಿ? ಮಕ್ಕಳು ಸಣ್ಣವರು ಅಂತ, ಮುಗ್ಧರು ಅಂತ ಅಲ್ಲ, ಅಲ್ಲಿ ಸಂತೋಷ ಇದೆ ಅಂತ, ಅಲ್ಲಿ ಖುಷಿ ಇದೆ, ಅಲ್ಲಿ ಆನಂದ ಇದೆ. ಎಲ್ಲಿ ಆನಂದ ಇದೆಯೋ ಆ ಕಡೆಗೆ ಸಹಜವಾಗಿ ನಾವು ಅಟ್ರಾಕ್ಟ್ ಆಗ್ತೇವೆ. ಕೃಷ್ಣ ನಿತ್ಯ ಆನಂದ ಸ್ವರೂಪಿ. ಹುಟ್ಟಿದ್ದು ಜೈಲಿನಲ್ಲಿ, ರಾಕ್ಷಸರೊಡನೆ ಹೋರಾಡಿದ್ದು ಜೀವನ ಪೂರ್ತಿ. ಅವನು ಒಂದು ಕಡೆಯಲ್ಲಿಯೂ ರಾಜ್ಯದಲ್ಲಿ ಪಟ್ಟಾಭಿಷಿಕ್ತನಾಗಿ ಕುಳಿತುಕೊಂಡಿಲ್ಲ. ಜೀವನದ ಕೊನೆಯ ತನಕ ಕಷ್ಟಪಟ್ಟ. ಆದರೆ ಒಂದು ಮಾತು, ಎಲ್ಲೆಲ್ಲೂ ಅವನ ಮುಖದಲ್ಲಿ ನಗು ಮಾಸಲಿಲ್ಲವಂತೆ. ಕೃಷ್ಣ ನಗುನಗುತ್ತ ಕಳೆದ ಆನಂದಮಯ ಜೀವನವನ್ನು ನಡೆಸಿದ. ಇದಕ್ಕೆ ಕಾರಣ ಅವನು ಹೊಂದಿರತಕ್ಕಂಥ ಸ್ವರೂಪ ಜ್ಞಾನ. ಆದ್ದರಿಂದ ಕೃಷ್ಣ ಅಂದ್ರೇನು? ಎಲ್ಲರನ್ನೂ ತನ್ನೆಡೆಗೆ ಆಕರ್ಷಿಸಿಕೊಂಡು ಬಿಟ್ಟಿದ್ದ. ಭಾಗವತದ ಮುಂದಿನ ಭಾಗದಲ್ಲಿ ಬರುತ್ತದೆ, ಕೃಷ್ಣನ ದರ್ಶನಕ್ಕಾಗಿ ಹೇಗೆ ಕಾಯ್ತಾ ಇದ್ರು ಅಂತ. ಗಿಡ ಮರಗಳು, ಪಶು ಪಕ್ಷಿಗಳು, ಹಸು, ಪ್ರತಿಯೊಂದು ಪ್ರಾಣಿ ಪಕ್ಷಿಗಳು ಕೂಡ ಕೃಷ್ಣ ದರ್ಶನಕ್ಕಾಗಿ ಕಾಯ್ತಾ ಇದ್ವಂತೆ. ಅಷ್ಟು ಆನಂದ. ಅಧರಂ ಮಧುರಂ ಹಸಿತಂ ಮಧುರಂ. ವಲ್ಲಭಾಚಾರ್ಯರು ಮಧುರಾಷ್ಟಕ ಅಂತ ಬರೆದಿದ್ದಾರೆ. ಅವನು ಮಾಡಿದ್ದೆಲ್ಲ ಚಂದ ಅಂತೆ. ಕೃಷ್ಣ ನಡೆದ್ರೆ ಚಂದ್ರ, ಕೂತರೆ ಚಂದ, ಊಟ ಮಾಡಿದ್ರೆ ಚಂದ್ರ, ಮಲಗಿದ್ರೆ ಚಂದ, ಮಾತಾಡಿದ್ರೆ ಚಂದ, ಎಲ್ಲ ಚಂದ. ಚಂದ ಅಂದ್ರೆ ಏನರ್ಥ? ಆನಂದ ಅಂತ. ಯಾವ ವಸ್ತು ಸುಂದರವಾಗಿದೆ, ಯಾವ ವಸ್ತು ನಿಮಗೆ ಸಂತೋಷವನ್ನು ಕೊಡ್ತದೋ ಅದು ಸುಂದರವಾಗಿದೆ ಅಲ್ವೇ? ಕೃಷ್ಣ ಚಂದ ಯಾಕೆ ಅಂದರೆ ಅವನು ಆನಂದವನ್ನು ಕೊಡ್ತಾನೆ. ಆದ್ದರಿಂದ ಕೃಷ್ಣ ಎಂಬ ಹೆಸರು. ಇನ್ನೊಂದು ಕೃಷ್ಣ ಎಂಬ ಹೆಸರು ಶಂಕರ ಭಗವತ್ಪಾದರು ತಮ್ಮ
ಭಾಷ್ಯಗಳಲ್ಲಿ ಬರೆದಿದ್ದಾರೆ, ಪುರಾಣಗಳಲ್ಲಿಯೂ ಕೂಡ ಇದೆ. ಕೃಷಿರ್ಭೂಧಾತು ನಶ್ಚ ನಿರ್ವೃತ್ತಿವಾಚಕ ಅಂತ. ಕೃಷ್ಣ ಅದರಲ್ಲಿ ಕೃಷ್ ಅಂದರೆ ಅಸ್ಥಿ, ಇರುವಿಕೆ ಅಂತ ಅರ್ಥ. ನ ಅಂದರೆ ಆನಂದ ಅಂತ ಅರ್ಥ. ಸತ್ ಆನಂದ ಸ್ವರೂಪ, ಸದಾನಂದ ಸ್ವರೂಪ. ಇನ್ನೊಂದು ಮಧ್ಯ ಸೇರಿಸಿದ್ರೆ ಸಚ್ಚಿದಾನಂದ ಸ್ವರೂಪಾಯ ವಿಶ್ವೋತ್ಪತ್ಯಾದಿ ಹೇತವೇ. ಸಚ್ಚಿದಾನಂದ ಸ್ವರೂಪ ಅಂತ ಅರ್ಥ ಕೃಷ್ಣ ಅಂದರೆ. ಅಂತಹ ಕೃಷ್ಣನನ್ನ ಅವರು ನಾಮಕರಣವನ್ನು ಮಾಡಿದರು. ಮತ್ತೆ ಗರ್ಗಾಚಾರ್ಯರು ಹೇಳ್ತಾರೆ, ಹಿಂದಿನ ಒಂದು ಜನ್ಮದಲ್ಲಿ ಸಂದರ್ಭದಲ್ಲಿ ವಸುದೇವನಿಗೂ ಪುತ್ರನಾದ್ರಿಂದ ಇವನಿಗೆ ವಾಸುದೇವ ಅಂತ ಕೂಡ ಹೆಸರು ಬರ್ತದೆ. ಇವನಿಗೆ ಒಂದೆರಡು ಹೆಸರಲ್ಲ, ಸಹಸ್ರನಾಮ ಬರ್ತದೆ ಮುಂದೆ. ಗೋಪಿಕೋದ್ಧರಣ, ಗೋಪಿಯರನ್ನು ಉದ್ಧಾರ ಮಾಡಿದವನು, ಆಮೇಲೆ ಗಿರಿಯನ್ನೇ ಎತ್ತಿದವನು, ಕಾಳಿಂಗ ಮರ್ದನನ್ನು ಮಾಡಿದವನು. ಒಂದಲ್ಲ ಎರಡಲ್ಲ, ಪ್ರತಿ ಪ್ರಸಂಗದಲ್ಲಿಯೂ ಒಂದೊಂದು ಹೆಸರು ಬರ್ತದೆ ಅವನಿಗೆ. ಅದರಿಂದ ನೂರಾರು ಹೆಸರುಗಳಿಂದ ಸುಶೋಭಿಸ್ತಾನೆ. ಇವನ ವ್ಯಕ್ತಿತ್ವ ಹೇಗಿರ್ತದೆ ಅಂದರೆ ಕೃಷ್ಣನ ಹಾಗೆ, ವಿಷ್ಣುವಿನ ಹಾಗೆ ಪರಾಕ್ರಮಶಾಲಿಯು, ಗುಣಶಾಲಿಯು, ಸರ್ವಗುಣ ಸಂಪನ್ನನಾಗಿರ್ತಾನೆ. ವಿಷ್ಣುವಿಗೆ ಸಮಾನನಾಗಿರ್ತಾನೆ ಎಂಬುದಾಗಿ ಹೇಳಿದರು. ಯಾರ ದೃಷ್ಟಿಯಿಂದ ನೋಡಿದರೂ ಗುಣಗಳಲ್ಲಿ, ಸಂಪತ್ತಿನಲ್ಲಿ, ಸೌಂದರ್ಯದಲ್ಲಿ, ಕೀರ್ತಿಯಲ್ಲಿ, ಮಹಿಮೆಯಲ್ಲಿ ನಿನ್ನ ಬಾಲಕನು ಸಾಕ್ಷಾತ್ ಭಗವಾನ್ ನಾರಾಯಣನಿಗೆ ಸಮಾನನು. ನೀನು ಬಹಳ ಎಚ್ಚರಿಕೆಯಿಂದ ತತ್ಪರೆಯಂತೆಯಿಂದ ಇವನ್ನ ರಕ್ಷಿಸು ಎಂಬುದಾಗಿ ಹೇಳುತ್ತಾರೆ. ಅಂದರೆ ಇವನು ಭಗವಂತನೇ ಎಂಬುದನ್ನು ಹೇಳೋದು ಬಿಟ್ಟು ಬೇರೆ ಎಲ್ಲ ವಿಷಯವನ್ನು ಹೇಳಿಬಿಟ್ರು. ಈ ರೀತಿಯಾಗಿ ಗರ್ಗರು ಭಗವಂತನಿಗೆ ನಾಮಕರಣವನ್ನು ಮಾಡಿದರು. ಅವತ್ತಿನಿಂದ ಒಬ್ಬನಿಗೆ ರಾಮ ಮತ್ತೊಬ್ಬನಿಗೆ ಕೃಷ್ಣ ಎಂಬುದಾಗಿ ಕರೀಲಿಕ್ಕೆ ಪ್ರಾರಂಭ ಮಾಡಿದರು. ದಿನದಿಂದ ದಿನಕ್ಕೆ ಮಕ್ಕಳು ಬೆಳೀತಾ ಇದ್ದಾರೆ. ಅಂಬೆಗಾಲನ್ನು ಇಡಲಿಕ್ಕೆ ಆರಂಭ ಮಾಡಿದರು. ತುಂಟಾಟವನ್ನು ಶುರು ಮಾಡಿದರು. ಈ ಭಾಗ ಅನ್ನೋದು ಬಹಳ ಮುಖ್ಯ. ಕೃಷ್ಣನ ಲೀಲೆ, ಕೃಷ್ಣನ ತುಂಟಾಟ ಯಾವ ರೀತಿಯಾಗಿತ್ತು, ದಾಸರು ಯಾವ ರೀತಿಯಾಗಿ ಅದನ್ನು ಕಂಡರು, ಚಿತ್ರ ವಿಚಿತ್ರವಾಗಿ ಜನರ ಮನಸ್ಸನ್ನು ತನ್ನಡೆಗೆ ಹೇಗೆ ಸೆಳೆದ ಕೃಷ್ಣ ಎಂಬ ಭಾಗವನ್ನು ನಾವು ನಾಳೆ ದಿನ ನೋಡಲಿಕ್ಕೆ ಪ್ರಯತ್ನ ಮಾಡೋಣ. ಇವತ್ತಿಗೆ ಎಷ್ಟು ಸಾಕು. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. बोलिए कृष्णचंद्र भगवान की, भागवत महापुराण की, शुक महाराज की, वैदिक सनातन संस्कृति की, सद्गुरुनाथ महाराज की. बोलो राधे राधे राधे.